Welcome my dear students. Today we are going to be learning this add images and tooltips to menu items. Menu item ಗೆ ನಾವು image ಮತ್ತೆ tooltip ಹೇಗೆ add ಮಾಡೋದು ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. You can add images to a menu items or use images instead of text. So text ಬಗ್ಗೆ ಇಲ್ಲಿ ನೋಡಿ ಇಲ್ಲಿ ಖಾಲಿ print ಅಂತ ಕಾಣಿಸ್ತಾ ಉಂಟು. ಇಲ್ಲಿ ಪ್ಲೇಸ್ ಮಾಡಿದಾಗ tooltip ಕಾಣಿಸ್ತಾ ಉಂಟು. ಇಲ್ಲಿ ಟೆಕ್ಸ್ಟ್ ಇಲ್ಲದೇನೆ ನಾವು ಏನು ಮಾಡಬಹುದು images ನು ಕೊಡಬಹುದು. Okay. So instead of text you can give the images as well as tooltips. To add an image is to specify it when the menu item is being constructed using one of these constructor. Only ನಿಮಗೆ images ಕೊಡಬೇಕು ಅಥವಾ ಟೆಕ್ಸ್ಟ್ ಸಮೇತ ಇಮೇಜ್ ಕೊಡಬೇಕು ಅಂತ ಹೇಳಿದ್ರೆ ಇಂತ ಕನ್ಸ್ಟ್ರಕ್ಟರ್ ನ ನೀವು ಯೂಸ್ ಮಾಡಬೇಕು ಮೆನು ಐಟಮ್ ಗೆ. ಓಕೆ, ಸೊ ವಾಟ್ ಇಸ್ ದಟ್? j menu item icon image, j menu item string name icon image. Okay, the first create a menu item that displays the image specified by the image. The first creates a menu item create ಮಾಡುತ್ತೆ that displays the image. Only image ಮಾತ್ರವೇ ಡಿಸ್ಪ್ಲೇ ಮಾಡುತ್ತೆ. ಸೆಕೆಂಡ್ ನಲ್ಲಿ ನಿಮ್ಮ ಟೆಕ್ಸ್ಟ್ ನು ಕಾಣಿಸುತ್ತೆ as well as image ನು ಕಾಣಿಸುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. For example, here about menu item is associated with an image when it is created. ಇಲ್ಲಿ ಒಂದು about menu ಅಂತ ಉಂಟು, ಇಲ್ಲಿ help ಅಂತ ನಾವು ತೋರಿಸ್ತಾ ಇದೀವಿ, ಇಲ್ಲೆಲ್ಲ ನಮಗೆ ಕಾಣಿಸ್ತಾ ಉಂಟು, ರೈಟ್? ಸೊ ಅದೇ ರೀತಿಯಲ್ಲಿ ಇಲ್ಲಿ ಒಂದು ನಾವು ಪ್ರೋಗ್ರಾಮ್ ನಲ್ಲಿ ಅಬೌಟ್ ಮೆನು ಅಂತ ಮಾಡಿದೀವಿ. ಆ ಅಬೌಟ್ ಮೆನುಗೆ ಒಂದು ಇಮೇಜ್ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ದಟ್ ವಿ ಹ್ಯಾವ್ ಟು ಟೇಕ್ ದ ಇಮೇಜ್ ಐಕಾನ್ ಕ್ಲಾಸ್. ಇಮೇಜಸ್ ನಾವು ಡಿಫೈನ್ ಮಾಡಬೇಕಾದ್ರೆ ಇಮೇಜ್ ಐಕಾನ್ ಆಬ್ಜೆಕ್ಟ್ ಯೂಸ್ ಮಾಡಬೇಕು. ಇಮೇಜ್ ಐಕಾನ್ ಸೊ ಇಮೇಜ್ ಐಕಾನ್ ಕ್ಲಾಸ್ಗೆ ನಾವು ಯಾವ ಆಬ್ಜೆಕ್ಟ್ ಯೂಸ್ ಮಾಡಿದೀವಿ? ಐಕಾನ್ ಅನ್ನುವ ಆಬ್ಜೆಕ್ಟ್ ಯೂಸ್ ಮಾಡಿದೀವಿ. ವಿ ಆರ್ ಕ್ರಿಯೇಟಿಂಗ್ ದಿಸ್ ಇಮೇಜ್ ಐಕಾನ್ ಅಂಡ್ ಯು ಆರ್ ಸ್ಪೆಸಿಫೈಯಿಂಗ್ ದ ಪಾತ್ ಆಫ್ ಯುವರ್ ಇಮೇಜ್. ಸೊ ಇಲ್ಲಿ ಇಮೇಜ್ ಒಬ್ಬ ಪಾತ್ ಕಂಪಲ್ಸರಿ ಕೊಡಬೇಕು. ಇಲ್ಲಿ ಕೊಡುವಾಗ ನಾವೇನ್ ಮಾಡಬೇಕು? ಡೋಂಟ್ ಯೂಸ್ ಫಾರ್ವರ್ಡ್ ಸ್ಲಾಶ್, ಡೋಂಟ್ ಯೂಸ್ ಬ್ಯಾಕ್ವರ್ಡ್ ಸ್ಲಾಶ್, ಇಟ್ ಈಸ್ ಫಾರ್ವರ್ಡ್ ಸ್ಲಾಶ್ ಯೂಸ್ ಮಾಡಬೇಕು. ಕಂಪ್ಲೀಟ್ ಪಾತ್ ಕೊಡುವಾಗ ಫಾರ್ವರ್ಡ್ ಸ್ಲಾಶ್ ಕೊಡಬೇಕು, ಅದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಈ ರೀತಿಯ ಫಸ್ಟ್ ಇಮೇಜ್ ಐಕಾನ್ ನ ಕ್ರಿಯೇಟ್ ಮಾಡ್ತೀರಾ. ಯು ಆರ್ ಕ್ರಿಯೇಟಿಂಗ್ ದ ಫಸ್ಟ್ ಇಮೇಜ್ ಐಕಾನ್. ಆ ಐಕಾನ್ ಆಬ್ಜೆಕ್ಟ್ ಕ್ರಿಯೇಟ್ ಆದ ನಂತರ ಯಾವ ಇಮೇಜ್ ನೀವು ಚೂಸ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನೋಡಿ, ಜೆ ಮೆನು ಐಟಮ್. ಸೊ ವಿ ಆರ್ ಟೇಕಿಂಗ್ ದ ಜೆ ಮೆನು ಐಟಮ್, JMI about ಲಾಸ್ಟ್ ಪ್ರೋಗ್ರಾಮ್ ತಗೊಳ್ತಾ ಇದೀವಿ. ಇಲ್ಲಿ ನ್ಯೂ ಜೆ ಮೆನು ಐಟಮ್ ಅಬೌಟ್ ಐಕಾನ್. ಟೆಕ್ಸ್ಟ್ ಏನ್ ಕಾಣಿಸ್ತಾ ಉಂಟು? ಅಬೌಟ್ ಅನ್ನುವ ಟೆಕ್ಸ್ಟ್ ಕಾಣಿಸುತ್ತೆ, ಐಕಾನ್ ಅದಕ್ಕೆ ಸಂಬಂಧಪಟ್ಟ ಇಮೇಜ್ ತೋರಿಸುತ್ತೆ. ಓಕೆ, ಸೊ ಆಫ್ಟರ್ ದಿಸ್ ಎಡಿಷನ್ ದ ಐಕಾನ್ ಸ್ಪೆಸಿಫೈಡ್ ಬೈ ಐಕಾನ್ ವಿಲ್ ಬಿ ಡಿಸ್ಪ್ಲೇಡ್ ನೆಕ್ಸ್ಟ್ ಟು ದ ಟೆಕ್ಸ್ಟ್. ಸೊ ನಾವು ಈ ರೀತಿಯ ಮಾಡಿಫಿಕೇಶನ್ ಮಾಡಿದ ನಂತರ ನಿಮ್ಮ ಅಬೌಟ್ ಮೆನುನಲ್ಲಿ ಇಮೇಜು ಕಾಣಿಸುತ್ತೆ, ಟೆಕ್ಸ್ಟ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹಿಯರ್ ಹೆಲ್ಪ್ ನಲ್ಲಿ ಅಬೌಟ್ ಅನ್ನೋ ಟೆಕ್ಸ್ಟ್ ಕಾಣಿಸ್ತಾ ಉಂಟು, ಸಬ್ ಮೆನು ಐಟಮ್, ಅಂಡ್ ಇಲ್ಲಿ ಐಕಾನ್ ಕಾಣಿಸ್ತಾ ಉಂಟು, ದಿಸ್ ರೈಟ್. ಸೊ when the help menu is displayed, this is shown in figure 33.3. this is the figure you are showing. You can also set an icon to a menu item after the item has been created by calling set icon. ಸೊ ಈ ರೀತಿಯಲ್ಲಿ ನಾವು ಐಕಾನ್ ನ ಸ್ಪೆಸಿಫೈ ಮಾಡಬಹುದು. ಇಲ್ಲ ಮೆನುನು ಕ್ರಿಯೇಟ್ ಮಾಡಿದ ನಂತರ ನಾವು ಸೆಟ್ ಮಾಡ್ಬೇಕಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಸೆಟ್ ಐಕಾನ್ ಮೆಥಡ್. Set icon method, it is also inherited from your abstract button class. Abstract button class ಇಂದವೇ ಇದನ್ನ inherit ಮಾಡಿದ್ವಿ. You can specify the horizontal alignment of the image relative to the text by calling set horizontal text position. ಸೊ ನೀವೇನೇ ಒಂದು ಹಾರಿಜೆಂಟಲ್ ಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಮೇಜ್ ಒಬ್ಬ ರಿಲೇಟಿವ್ ಟೆಕ್ಸ್ಟ್ ಪೊಸಿಷನ್ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಮೀನ್ಸ್ ಯು ಕ್ಯಾನ್ ಅಲೈನ್ ದ ಇಮೇಜ್ ಆಸ್ ವೆಲ್ as text. You can align the image as well as the text by calling set horizontal text position method. By calling set horizontal text position. Okay, so adane illi helta idare. You can specify a disabled icon which is shown when the menu item is disabled by calling set disabled icon. So disabled icon ಆಗಿ ನಿಮಗೆ ಕಾಣಿಸಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಮಾಡಬಹುದು. ಐಟಮ್ ನ ಡಿಸೇಬಲ್ ಮಾಡಬೇಕು. ಇದನ್ನ ಮಾಡಬೇಕಾಗಿದ್ರೆ ಸೆಟ್ ಡಿಸೇಬಲ್ಡ್ ಐಕಾನ್ ಮೆಥಡ್ ಯೂಸ್ ಮಾಡ್ತೀರಾ. ಸೆಟ್ ಡಿಸೇಬಲ್ಡ್ ಐಕಾನ್ ಮೆಥಡ್ ಯೂಸ್ ಮಾಡಿ ನಾವು ಐಕಾನ್ ನ ಡಿಸೇಬಲ್ ಮಾಡಬಹುದು. ನೆಕ್ಸ್ಟ್, a tooltip is a small message that describe an item. As we know what is a tooltip? A tooltip is a description of a menu item, right? It is automatically displayed if the mouse remains over the item for a moment. ಮೆನುನ ಮೇಲೆ ಪ್ಲೇಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೆನುನ ಮೇಲೆ ಪ್ಲೇಸ್ ಮಾಡಿದಾಗ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಉಂಟು ಯೂಸರ್ ಮ್ಯಾನುವಲ್, ರೈಟ್? ಫೈಲ್ ನಲ್ಲಿ ಓಪನ್ ಮಾಡಿದಾಗ ಓಪನ್.
ಈ ರೀತಿಯ ಶಾರ್ಟ್ ಡಿಸ್ಕ್ರಿಪ್ಷನ್ ಬರ್ತಾ ಉಂಟು ಆಟೋಮೆಟಿಕಲಿ. ಯಾವಾಗ ಮೆನು ಐಟಮ್ನ ಮೇಲೆ ನಾವು ಮೌಸ್ನ ಪ್ಲೇಸ್ ಮಾಡ್ತಾ ಇದೀವೋ ಇಮಿಡಿಯೇಟ್ಲಿ ಇಟ್ ವಿಲ್ ಡಿಸ್ಪ್ಲೇ. ಯು ಕ್ಯಾನ್ ಆಡ್ ಎ ಟೂಲ್ ಟಿಪ್ ಟು ಎ ಮೆನು ಐಟಮ್ ಬೈ ಕಾಲಿಂಗ್ ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಮೆಥಡ್. ಸೊ ಯಾವುದೇ ಒಂದು ಮೆನು ಐಟಮ್ಗೆ ನೀವು ಟೂಲ್ ಟಿಪ್ನ ಆ್ಯಡ್ ಮಾಡಬೇಕಂತ ಹೇಳಿದರೆ ಯಾವ ಮೆಥಡ್ನ ಕಾಲ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ, ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಮೆಥಡ್ನ ಕಾಲ್ ಮಾಡಬೇಕು. ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಮೆಥಡ್ ಆನ್ ಐಟಮ್ ಸ್ಪೆಸಿಫೈಯಿಂಗ್ ದ ಟೆಕ್ಸ್ಟ್ ಯು ವಾಂಟ್ ಡಿಸ್ಪ್ಲೇ. ಸೊ ಇದರಲ್ಲಿ ನೀವು ಏನು ಕಂಟೆಂಟ್ ಡಿಸ್ಪ್ಲೇ ಮಾಡಬೇಕೋ, ಏನು ಟೆಕ್ಸ್ಟ್ ಡಿಸ್ಪ್ಲೇ ಮಾಡಬೇಕೋ ಅದನ್ನು ಸ್ಪೆಸಿಫೈ ಮಾಡಬೇಕು. ಇಟ್ ಈಸ್ ಶೋನ್ ಹಿಯರ್ ವೈಡ್ ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಸ್ಟ್ರಿಂಗ್ ಮೆಸೇಜ್. ಇಲ್ಲಿ ಸ್ಟ್ರಿಂಗ್ ಮೆಸೇಜ್ ಅಂತ ಕೊಟ್ಟಿದ್ವಿ. ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ರೋ ನೀವು ಅಲ್ಲಿ ಸೆಟ್ ಮಾಡಿದಾಗ ಏನಾಗುತ್ತೆ, ಆ ಮೆನು ಐಟಮ್ನ ಮೇಲೆ ಮೌಸ್ ಪ್ಲೇಸ್ ಮಾಡಿದಾಗ ಆ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. In this case message is the string that will be displayed when the tooltip is activated. So message ಅನ್ನೋದು ಸ್ಟ್ರಿಂಗ್ ಆಗಿರುತ್ತೆ. ಆ ಸ್ಟ್ರಿಂಗ್ ಏನಾಗುತ್ತೆ, ಟೂಲ್ ಟಿಪ್ ಆಕ್ಟಿವೇಟ್ ಆಗುವಾಗ ಮೆಸೇಜಸ್ ನ ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಕ್ರಿಯೇಟ್ ಎ ಟೂಲ್ ಟಿಪ್ ಫಾರ್ ಅಬೌಟ್ ಐಟಮ್. ಸೊ ಟೂಲ್ ಟಿಪ್ ಹೇಗೆ ಕ್ರಿಯೇಟ್ ಮಾಡೋದು ಅಬೌಟ್ ಐಕಾನ್ಗೆ ಅಂತ ಹೇಳಿ, ಅಬೌಟ್ ಐಟಮ್ಗೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. JMI about, so it is a menu item object dot set tooltip text. set tooltip text ಅಂತ ಹೇಳ್ತಾ ಇದ್ರ, info about menu demo ಅಂತ ಹೇಳ್ತಾ ಇದ್ರ, info about menu demo ಅಂತ ಹೇಳ್ತಾ ಇದ್ರ. let us see, ನಾವು ಇಲ್ಲಿ ಪ್ಲೇಸ್ ಮಾಡಿದೀವಿ ಇಲ್ವಾ ಗೊತ್ತಿಲ್ಲ. if I placed I will show. ಇಲ್ಲ ಪ್ಲೇಸ್ ಮಾಡಲಿಲ್ಲ, ಪ್ಲೇಸ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಈ ಪ್ರೋಗ್ರಾಮ್ ನಲ್ಲಿ ನಾವು ಡಿಸ್ಪ್ಲೇ ಮಾಡಲಿಲ್ಲ, ಹಾಗಾಗಿ ಡಿಸ್ಪ್ಲೇ ಆಗ್ತಾ ಇಲ್ಲ. ರೈಟ್, ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಬಹುದು. ಈ ರೀತಿಯಲ್ಲಿ ನಾವು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಮೆನು ಐಟಮ್ ಏನುಂಟೋ ಆ ಮೆನು ಐಟಮ್, ಫಾರ್ ಎಕ್ಸಾಂಪಲ್ ಯೂಸರ್ ಮೆನು ಐಟಮ್ ಡಾಟ್ ಸೆಟ್ ಟೂಲ್ ಟೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀವಿ. ಕ್ಲಿಕ್ ಟು ಓಪನ್ ಯೂಸರ್ ಮ್ಯಾನುವಲ್, ಕ್ಲಿಕ್ ಟು ಓಪನ್ ಯೂಸರ್ ಮ್ಯಾನುವಲ್ ಈ ರೀತಿಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಫೈಲ್ ಓಪನ್ ನ ಮೇಲೆ ಪ್ಲೇಸ್ ಮಾಡಿದಾಗ ಕ್ಲಿಕ್ ಟು ಓಪನ್ ಎ PDF ಫೈಲ್, ಕ್ಲಿಕ್ ಟು ಓಪನ್ ಎ PDF ಫೈಲ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ JMI ಓಪನ್ ಡಾಟ್ ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಕ್ಲಿಕ್ ಓಪನ್. ಓಕೆ, ಏನಂತ ಬರ್ತಾ ಉಂಟು, ಕ್ಲಿಕ್ ಟು ಓಪನ್ ಅ PDF ಫೈಲ್. ಇಲ್ಲಿ ಆ ಟೆಕ್ಸ್ಟ್ ಮೆಸೇಜಸ್ ನ ಕೊಡಬೇಕು. ಈ ರೀತಿಯಲ್ಲಿ ಏನಾಗುತ್ತೆ, ಟೂಲ್ ಟಿಪ್ ಮೆಸೇಜಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಯೂಸ್ J ರೇಡಿಯೋ ಬಟನ್ ಮೆನು ಐಟಮ್ ಅಂಡ್ J ಚೆಕ್ ಬಾಕ್ಸ್ ಮೆನು ಐಟಮ್. ಇಲ್ಲಿ J ಚೆಕ್ ಬಾಕ್ಸ್ ಮೆನು ಐಟಮ್ ನಾವು ನೋಡಿದ್ವಿ. ಇಲ್ಲಿ ಓಪನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ, ಮತ್ತೆ ಕ್ಲಿಕ್ ಮಾಡುವಾಗ ಬರುತ್ತೆ. ಸೊ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಆನ್ ಅಂಡ್ ಆಫ್ ಬಟನ್, ಟೂಗಲ್ ಬಟನ್. ರೈಟ್, ಸ್ವಿಂಗ್ ಡಿಫೈನ್ ಟೂ ಟೈಪ್ಸ್ ಆಫ್ ಮೆನು ಐಟಮ್ಸ್, ಚೆಕ್ ಬಾಕ್ಸಸ್ ಅಂಡ್ ರೇಡಿಯೋ ಬಟನ್ಸ್. ಸೊ ಎರಡು ರೀತಿಯ ಮೆನು ಐಟಮ್ಸ್ ನ ಸ್ಪೆಸಿಫೈ ಮಾಡಬಹುದು. ಒಂದು ಚೆಕ್ ಬಾಕ್ಸ್ ಆಗಿರುತ್ತೆ, ಇನ್ನೊಂದು ರೇಡಿಯೋ ಬಟನ್ ಆಗಿರುತ್ತೆ. ಸ್ವಿಂಗ್ ಮೇಕ್ಸ್ ಇಟ್ ಈಸಿ ಟು ಯೂಸ್ check boxes and radio buttons in menus and both are examined here. So swings ನ ಯೂಸ್ ಮಾಡಿ ನಾವು ಎರಡು ರೀತಿಯ ಮೆನು ಐಟಮ್ಸ್ ನ ಸ್ಪೆಸಿಫೈ ಮಾಡಬಹುದು. ಚೆಕ್ ಬಾಕ್ಸ್ ಆಗಿರುತ್ತೆ, ಅವು ಇನ್ನೊಂದು ರೇಡಿಯೋ ಬಟನ್ಸ್ ಅಂತ ಹೇಳಿದ್ವಿ. ಇದನ್ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಚೆಕ್ ಬಾಕ್ಸ್ ಮತ್ತೆ ರೇಡಿಯೋ ಬಟನ್ಸ್ ನ ಮೆನು ನಲ್ಲಿ ಯೂಸ್ ಮಾಡಿ ವರ್ಕ್ ಮಾಡಬಹುದು ಅಂತ ಹೇಳ್ತಾ ಇದ್ವಿ. ಇದನ್ನ ನಾವಿಲ್ಲಿ ಎಕ್ಸಾಮಿನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಟು ಆಡ್ ಎ ಚೆಕ್ ಬಾಕ್ಸ್ ಟು ಎ ಮೆನು, ಕ್ರಿಯೇಟ್ ಎ J ಚೆಕ್ ಬಾಕ್ಸ್ ಮೆನು ಐಟಮ್. ಸೊ ಏನೇ ಒಂದು ಚೆಕ್ ಬಾಕ್ಸ್ ನ ಮೆನುಗೆ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಏನೇ ಒಂದು ಮೆನುಗೆ ಚೆಕ್ ಬಾಕ್ಸ್ ಆಡ್ ಮಾಡ್ಬೇಕಂತ ಹೇಳಿದ್ರೆ ಏನು ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ, ವಿ ಹ್ಯಾವ್ ಟು ಕ್ರಿಯೇಟ್ J ಚೆಕ್ ಬಾಕ್ಸ್ ಮೆನು ಐಟಮ್. ವಾಟ್ ವಿ ಹ್ಯಾವ್ ಟು ಸಪೋಸ್ ಟು ಕ್ರಿಯೇಟ್ J ಚೆಕ್ ಬಾಕ್ಸ್ ಮೆನು ಐಟಮ್ ನ ಕ್ರಿಯೇಟ್ ಮಾಡಬೇಕು. ಇಟ್ ಡಿಫೈನ್ಸ್ ಸೆವರಲ್ ಕನ್ಸ್ಟ್ರಕ್ಟರ್ ಲೈಕ್ ಶೋನ್ ಹಿಯರ್. ಇದರಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಟರ್ ಮೆಥಡ್ಸ್ ಉಂಟು, ಇಲ್ಲಿ ಒಂದು ಸ್ಪೆಸಿಫೈ ಮಾಡಿದ್ದಾರೆ. J ಚೆಕ್ ಬಾಕ್ಸ್ ಮೆನು ಐಟಮ್ ಸ್ಟ್ರಿಂಗ್ ನೇಮ್. ಸೊ ಇಲ್ಲಿ ಸ್ಟ್ರಿಂಗ್ ನೇಮ್ ಅಂತ ಹೇಳಿದಾಗ ಏನ್ ನೇಮ್ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ಗೆ ಚೆಕ್ ಬಾಕ್ಸ್ ಮೆನು ಐಟಮ್ ಬರ್ತಾ ಉಂಟು. ರೈಟ್, ಈ ರೀತಿಯಲ್ಲಿ ಬರುತ್ತೆ. ಓಕೆ, ಯರ್ ನೇಮ್ ಸ್ಪೆಸಿಫೈ ದ ನೇಮ್ ಆಫ್ ದ ಐಟಮ್. ನೇಮ್ ಆಫ್ ದ ಐಟಮ್ ಈಸ್ ಓಪನ್. ಗಾಟ್ ಇಟ್, ಇಲ್ಲಿ ಚೆಕ್ ಬಾಕ್ಸ್ ಬಂತು. ಫಾರ್ ಎಕ್ಸಾಂಪಲ್ ಪಾಪ್ಅಪ್ ನಲ್ಲಿ ಇಲ್ಲಿ ಉಂಟಾ, ಇಲ್ಲ. ಕರೆಕ್ಟ್, ಇಲ್ಲಿ ನಾವು ನೋಡಬಹುದು. ಪ್ರಾಕ್ಟಿಕಲ್ ಆಗಿ ಇಲ್ಲಿ ನಾವು ನೋಡ್ತಾ ಇದ್ವಿ ಈ ಎಡಿಟರ್ ಅಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ದ ಇನಿಷಿಯಲ್ ಸ್ಟೇಟ್ ಆಫ್ ದ ಚೆಕ್ ಬಾಕ್ಸ್ ಇಸ್ ಅನ್ಚೆಕ್ಡ್. If you want to specify the initial state, you can use this constructor. So initial state ಏನಾಗಿರುತ್ತೆ, ಇಲ್ಲಿ ಅನ್ಚೆಕ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಇನಿಷಿಯಲ್ ಸ್ಟೇಟ್ ಇಲ್ಲಿ ಚೆಕ್ ನಲ್ಲಿ ಉಂಟು, ಡಿಫಾಲ್ಟ್ ಸೆಲೆಕ್ಷನ್ ಅಲ್ಲಿ ಉಂಟು. ಇಲ್ಲಿ ಅನ್ಚೆಕ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಕಂಟ್ರೋಲ್ O ಪ್ರೆಸ್ ಮಾಡುವಾಗ ಓಪನ್ ಆಗ್ತಾ ಉಂಟು. ರೈಟ್, ಓಪನ್ ಮೆನು ವರ್ಕ್ ಆಗುತ್ತಾ ಇಲ್ವಾ, ಇಲ್ಲಿ ಓಪನ್ ಮೆನು ವರ್ಕ್ ಆಗ್ತಾ ಉಂಟು. ರೈಟ್, ಇಲ್ಲಿ ಡಿಫಾಲ್ಟ್ ಆಗಿ ಅನ್ಚೆಕ್ಡ್ ಸ್ಟೇಟ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾಗಿದ್ರೆ ಚೆಕ್ ನಾವು ಮಾಡ್ಕೊಳ್ಬಹುದು. ಸೊ ಇಲ್ಲಿ ಸ್ಟೇಟ್ ಅನ್ನು ನಾವು ಸ್ಪೆಸಿಫೈ ಮಾಡಬೇಕಾಗಿದ್ರೆ ಈ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಕನ್ಸ್ಟ್ರಕ್ಟರ್?
J checkbox menu item, J checkbox menu item string name comma boolean state. State defines either true or false. True ಅಂತ ಹೇಳಿದ್ರೆ ಕಾಣಿಸುತ್ತೆ, false ಅಂತ ಹೇಳಿದ್ರೆ uncheck ಆಗಿರುತ್ತೆ. Okay. Next, J checkbox menu item also provide constructor that you let you specify an icon. ಸೊ ಇಲ್ಲಿ ಐಕಾನ್ ನಿಮಗೆ ಸ್ಪೆಸಿಫೈ ಮಾಡಲಿಕ್ಕೆ ಆಗುತ್ತೆ. ಆ ಐಕಾನ್ ಸ್ಪೆಸಿಫೈ ಮಾಡಬೇಕಂತ ಹೇಳಿದ್ರೆ ಈ ಕನ್ಸ್ಟ್ರಕ್ಟರ್ ನ ಫಾಲೋ ಮಾಡಬೇಕು. ವಾಟ್ ಇಸ್ ದಟ್ ಕನ್ಸ್ಟ್ರಕ್ಟರ್? J checkbox menu item string name icon object ಆಗಿರುತ್ತೆ ಇಲ್ಲಿ. In this case, name specifies the name of the item and the image associated with the item is passed in icon. Icon ಅಲ್ಲಿ image ನ ಪಾಸ್ ಮಾಡ್ತೀರಾ. The item is initially unchecked. Whatever the item, whatever the name you are specified, initially it is unchecked only. Okay. Checkboxes in menu works like standalone checkboxes. So ನಿಮ್ಮ ಮೆನುಸ್ ನಲ್ಲಿ ಇರುವ ಚೆಕ್ ಬಾಕ್ಸ್ ಹೇಗೆ ವರ್ಕ್ ಆಗುತ್ತೆ, ನಿಮ್ಮ ಸ್ಟ್ಯಾಂಡರ್ಡ್ ಚೆಕ್ ಬಾಕ್ಸ್ ಹೇಗೆ ವರ್ಕ್ ಆಗುತ್ತೋ ಹಾಗೇನೆ ವರ್ಕ್ ಆಗುತ್ತೆ. ರೈಟ್. ಫಾರ್ ಎಕ್ಸಾಂಪಲ್, ದೇ ಜನರೇಟ್ ಆಕ್ಷನ್ ಇವೆಂಟ್ಸ್ ಅಂಡ್ ಐಟಮ್ ಇವೆಂಟ್ಸ್ ವೆನ್ ದೇರ್ ಸ್ಟೇಟ್ ಚೇಂಜಸ್. ಸೊ ಈ ಚೆಕ್ ಬಾಕ್ಸ್ ನಲ್ಲಿ ಎರಡು ರೀತಿಯ ಇವೆಂಟ್ಸ್ ನಾವು ಜನರೇಟ್ ಮಾಡಬಹುದು. ಒಂದು ಆಕ್ಷನ್ ಇವೆಂಟ್ ಕ್ಲಿಕ್ ಮಾಡಿ ಜನರೇಟ್ ಮಾಡಬಹುದು, ಅಥವಾ ಐಟಮ್ ನ ಸೆಲೆಕ್ಟ್ ಮಾಡುವ ಇವೆಂಟ್ ನ ಮಾಡಬಹುದು. ಸೊ ಈ ಐಟಮ್ ನ ಸೆಲೆಕ್ಟ್ ಮಾಡಿದಾಗ ಸ್ಟೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಕ್ಲಿಕ್ ಮಾಡಿದಾಗ ಸ್ಟೇಟ್ ಚೇಂಜ್ ಆಗುತ್ತೆ. ಓಕೆ. ಚೆಕ್ ಬಾಕ್ಸಸ್ ಆರ್ ಎಸ್ಪೆಷಲಿ ಯೂಸ್ಫುಲ್ in menus when you have option that can be selected and you want to display their selected or deselected status. ಸೊ ನಿಮ್ಮ ಚೆಕ್ ಬಾಕ್ಸಸ್ ಮೆನುಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ನೀವು ಸೆಲೆಕ್ಟ್ ಮತ್ತೆ ಡಿಸೆಲೆಕ್ಟ್ ಮಾಡ್ತಾ ಇದ್ದೀರೋ ಆ ಸ್ಟೇಟಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಫಿಗರ್ ನಲ್ಲಿ ನಾವು ನೋಡಬಹುದು ಕಲರ್ಸ್ ರೆಡ್, ಗ್ರೀನ್, ಬ್ಲೂ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಕೊಟ್ಟಿದ್ನ ಇಲ್ವೋ ಗೊತ್ತಿಲ್ಲ, ಈ ಪ್ರೋಗ್ರಾಮ್ ನಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. we have not added, only we have taken the ಇಲ್ಲಿ ಆಡ್ ಮಾಡಲಿಲ್ಲ. ಓಕೆ. ಚೆಕಬಲ್ ಮೆನು ಐಟಮ್ ಆಗಿ ತಗೊಳ್ಬೇಕು. ಈ ಪ್ರೋಗ್ರಾಮ್ ಅಲ್ಲಿ ಚೇಂಜಸ್ ಮಾಡಲಿಕ್ಕೆ ಇದೆ. ಸೊ ಅದೆಲ್ಲ ನಾನು ಮಾಡಲಿಲ್ಲ, ಪ್ರೋಗ್ರಾಮ್ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಮಾಡಲಿಲ್ಲ. ನೀವು ಬೇಕಾಗಿದ್ರೆ ಇಲ್ಲಿ ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ನ ಬಳಸ್ಕೊಂಡು ಆ ಪ್ರೋಗ್ರಾಮ್ನ ಚೇಂಜ್ ಮಾಡಿ ನೀವು ಮಾಡ್ಬೋದು. ರೈಟ್. ಸೊ ದಿಸ್ ಇಸ್ ದ ಚೆಕಬಲ್ ಮೆನು ಐಟಮ್ ಅಂಡ್ ದಿಸ್ ಇಸ್ ದ ರೇಡಿಯೋ ಬಟನ್. ಓಕೆ. J ರೇಡಿಯೋ ಬಟನ್ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಎಫೆಕ್ಟ್ ಆಫ್ ಎ ಚೆಕ್ ಬಾಕ್ಸ್, ದ ರೇಡಿಯೋ ಬಟನ್ ಆನ್ ದ ಮೆನು ಐಟಮ್ಸ್. ಮೆನು ಐಟಮ್ ನ ಮೇಲೆ ಇರುತ್ತೆ. A radio button can be added to a menu by creating a object of type J radio button menu item. ಸೊ ಈಗ ಇಲ್ಲಿ ಚೆಕ್ ಬಾಕ್ಸ್ ಗಳನ್ನ ನೋಡಿದ್ವಿ, ಚೆಕ್ ಬಾಕ್ಸ್ ಮೆನು ಐಟಮ್ ನ ನೋಡಿದ್ವಿ. ಅದೇ ರೀತಿಯಲ್ಲಿ ರೇಡಿಯೋ ಬಟನ್ ಬೇಕಾಗಿದ್ರೆ J ರೇಡಿಯೋ ಬಟನ್ ಮೆನು ಐಟಮ್ ನ ಯೂಸ್ ಮಾಡಬೇಕು. J ರೇಡಿಯೋ ಬಟನ್ ಮೆನು ಐಟಮ್ ನ ಯೂಸ್ ಮಾಡಬೇಕು. ಲೆಟ್ ಅಸ್ ಸಿ. J ರೇಡಿಯೋ ಬಟನ್ ಮೆನು ಐಟಮ್ ಇನ್ಹೆರಿಟ್ಸ್ J ಮೆನು ಐಟಮ್. J ರೇಡಿಯೋ ಬಟನ್ ಮೆನು ಐಟಮ್ ಏನು ಇನ್ಹೆರಿಟ್ ಮಾಡುತ್ತೆ? J ಮೆನು ಐಟಮ್ ನ ಇನ್ಹೆರಿಟ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ರಿಚ್ ಅಸಾರ್ಟ್ಮೆಂಟ್ ಆಫ್ ಕನ್ಸ್ಟ್ರಕ್ಟರ್. ಇದರಲ್ಲಿ ಇನ್ನೂ ಸಾಕಷ್ಟು ಕನ್ಸ್ಟ್ರಕ್ಟರ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡನ್ನ ತೋರಿಸಿದ್ದಾರೆ. J ರೇಡಿಯೋ ಬಟನ್ ಮೆನು ಐಟಮ್ ಸ್ಟ್ರಿಂಗ್ ನೇಮ್. ಸೊ ಇಲ್ಲಿ ಏನು ಹೆಸರು ಕೊಡ್ತಾ ಇದ್ರು? ಫಾರ್ ಎಕ್ಸಾಂಪಲ್, ಇಲ್ಲಿ ಹೈ ಅಂತ ಕೊಟ್ಟಿದ್ವಿ. ಆ ಹೈ ಅಂತ ಕೊಟ್ಟಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ J ರೇಡಿಯೋ ಬಟನ್ ಮೆನು ಐಟಮ್ ಆಗಿ ತಗೊಳುತ್ತೆ. ಹೈ ಆರ್ ಲೋ. J ರೇಡಿಯೋ ಬಟನ್ ಮೆನು ಐಟಮ್ ಸ್ಟ್ರಿಂಗ್ ನೇಮ್ ಕಮ ಬೂಲಿಯನ್ ಸ್ಟೇಟ್. ಬೂಲಿಯನ್ ಸ್ಟೇಟ್ ಮೀನ್ಸ್ ಯು ಆರ್ ಸ್ಪೆಸಿಫೈಯಿಂಗ್ ಆನ್ ಆರ್ ಆಫ್. ಆನ್ ಆರ್ ಆಫ್. ಓಕೆ. ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಫಸ್ಟ್ ಕನ್ಸ್ಟ್ರಕ್ಟರ್ ಕ್ರಿಯೇಟೆಡ್ ಅನ್ ಅನ್ಸೆಲೆಕ್ಟೆಡ್ ರೇಡಿಯೋ ಬಟನ್ ಮೆನು ಐಟಮ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ನೇಮ್ ಪಾಸ್ಡ್ ಇನ್ ನೇಮ್. ಸೊ ಒಂದು ರೇಡಿಯೋ ಬಟನ್ J ರೇಡಿಯೋ ಬಟನ್ ಮೆನು ಐಟಮ್ ಆಗಿ ಕ್ರಿಯೇಟ್ ಆಗುತ್ತೆ. ಏನು ಟೆಕ್ಸ್ಟ್ ಕೊಟ್ಟಿರ್ತೀರೋ ಆ ಟೆಕ್ಸ್ಟ್ ನ ಎದುರುಗಡೆ ರೇಡಿಯೋ ಬಟನ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ರಲ್ಲಿ ಟೆಕ್ಸ್ಟ್ ಬೇಸ್ ಮಾಡಿ ರೇಡಿಯೋ ಬಟನ್ ಕ್ರಿಯೇಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನಿಷಿಯಲ್ ಸ್ಟೇಟ್ ಡಿಫೈನ್ ಆಗಿರುತ್ತೆ. ಓಕೆ. ದ ಇನಿಷಿಯಲ್ ಸ್ಟೇಟ್ ಈಸ್ ಸೆಲೆಕ್ಟೆಡ್ or otherwise it is deselected. Other constructor specified an icon. ಇನ್ನು ಮೂರನೇ ಕನ್ಸ್ಟ್ರಕ್ಟರ್ ನಲ್ಲಿ ನೀವು ಐಕಾನ್ ನ ಸ್ಪೆಸಿಫೈ ಮಾಡಬಹುದು, ಬೂಲಿಯನ್ ಸ್ಟೇಟ್ ನ ಸ್ಪೆಸಿಫೈ ಮಾಡಬಹುದು. ಇದೇ ತರ ನಿಮ್ಮ ರೇಡಿಯೋ ಬಟನ್ ಮೆನು ಐಟಮ್ ನಾವು ನಿಮ್ಮ ಸ್ಟ್ಯಾಂಡರ್ಡ್ ರೇಡಿಯೋ ಬಟನ್ ಐಟಮ್ ತರವೇ ವರ್ಕ್ ಮಾಡಬಹುದು. ಇದರಲ್ಲಿನೂ ನಾವು ಐಟಮ್ ಇವೆಂಟ್ಸ್, ಆಕ್ಷನ್ ಇವೆಂಟ್ಸ್ ನ ಜನರೇಟ್ ಮಾಡಬಹುದು. ಯು ಕ್ಯಾನ್ ಏಬಲ್ ಟು ಜನರೇಟ್ ಐಟಮ್ ಸೆಲೆಕ್ಷನ್ ಇವೆಂಟ್ ಆರ್ ಆಕ್ಷನ್ ಜನರೇಷನ್ ಇವೆಂಟ್ಸ್. Okay. Yes. Like standalone radio button, menu based radio button must be put into a button group. So ನಿಮ್ಮ ರೇಡಿಯೋ ಬಟನ್ ನಲ್ಲಿ ಹೇಗೆ ಬಟನ್ ಗ್ರೂಪ್ ನಲ್ಲಿ ಪ್ಲೇಸ್ ಮಾಡ್ತಾ ಇದ್ರೋ ಇದೇ ತರನು ಇಲ್ಲಿನೂ ಪ್ಲೇಸ್ ಮಾಡಬೇಕಾಗುತ್ತೆ. ರೇಡಿಯೋ ಬಟನ್ ಗ್ರೂಪ್ ನಲ್ಲಿ ಪ್ಲೇಸ್ ಮಾಡಿದ್ರೆ ಮಾತ್ರವೇ ಯು ಕ್ಯಾನ್ ಸೆಲೆಕ್ಟ್ ಒನ್. ರೈಟ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಸ್ಟ್ ಬಿ ಪುಟ್ ಇನ್ ಅ ಬಟನ್ ಗ್ರೂಪ್ ಇನ್ ಆರ್ಡರ್ ಫಾರ್ ದೆಮ್ ಟು ಎಕ್ಸಿಬಿಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಸೆಲೆಕ್ಷನ್ ಬಿಹೇವಿಯರ್. Mutually exclusive selection behavior means you can select only one item. You can select only one item. Okay. Both J checkbox menu item and J radio button menu item inherits J menu item.
ಇಲ್ಲಿ ಜೆ ಚೆಕ್ ಬಾಕ್ಸ್ ಮೆನು ಐಟಮ್ ಆಗಿರ್ಬೋದು, ಜೆ ರೇಡಿಯೋ ಬಟನ್ ಮೆನು ಐಟಮ್ ಆಗಿರ್ಬೋದು, ನಿಮ್ಮ ಜೆ ಮೆನು ಐಟಮ್ ನ ಇನ್ಹೆರಿಟ್ ಮಾಡುತ್ತೆ. ಈಚ್ ಆಸ್ ಆಲ್ ಆಫ್ ದ ಫಂಕ್ಷನಾಲಿಟಿ ಪ್ರೊವೈಡೆಡ್ ಬೈ ಜೆ ಮೆನು ಐಟಮ್. ಸೊ ಏನೆಲ್ಲ ಜೆ ಮೆನು ಐಟಮ್ ಫಂಕ್ಷನಾಲಿಟಿ ಪ್ರೊವೈಡ್ ಮಾಡ್ತಾ ಉಂಟು ಆ ಎಲ್ಲಾ ಫಂಕ್ಷನಾಲಿಟಿ ನಿಮ್ಮ ಜೆ ಚೆಕ್ ಬಾಕ್ಸ್ ಮೆನು ಐಟಮ್ ಆಸ್ ವೆಲ್ ಆಸ್ ಜೆ ರೇಡಿಯೋ ಬಟನ್ ಮೆನು ಐಟಮ್ ಸಪೋರ್ಟ್ ಮಾಡುತ್ತೆ. ಹಿಯರ್ ವಿ ಯೂಸ್ಡ್ ಸ್ಯಾಂಪಲ್ ಕೋಡ್ ದಟ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ಸೊ ಮೇಲೆ ನಿಮ್ಮ ಪ್ರೋಗ್ರಾಮ್ ನಲ್ಲಿ ನೀವು ಈ ರೀತಿಯ ಮೆನು ಐಟಮ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾಡಿಫಿಕೇಶನ್ ಮಾಡಿ ಚೆಕ್ ಮಾಡಬಹುದು. ಓಕೆ, ಕ್ರಿಯೇಟ್ ಆಪ್ಷನ್ ಜೆ ಮೆನು ಜೆಎಂ ಆಪ್ಷನ್ ನ್ಯೂ ಜೆ ಮೆನು ಆಪ್ಷನ್. ಆಪ್ಷನ್ ಮೆನು ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲಿ ಕಲರ್ ಮೆನು ಕ್ರಿಯೇಟ್ ಮಾಡಿದ್ದಾರೆ. ಈ ಕಲರ್ ಮೆನುನಲ್ಲಿ ಐಟಮ್ ಮೆನುಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ಜೆ ಚೆಕ್ ಬಾಕ್ಸ್ ಮೆನು ಐಟಮ್ ಮಾಡಿದ್ದಾರೆ. ಓಕೆ, ಜೆ ಮೆನು ಐಟಮ್ ಅಂತ ತಗೊಳ್ಳದೆ ಜೆ ಚೆಕ್ ಬಾಕ್ಸ್ ಮೆನು ಐಟಮ್ ಆಗಿ ರೆಡ್, ಗ್ರೀನ್, ಬ್ಲೂ ತಗೊಂಡಿದ್ದಾರೆ, ಅದನ್ನ ಆಡ್ ಮಾಡಿದ್ದಾರೆ. ಅದನ್ನೆಲ್ಲ ಮೆನು ಕಲರ್ಗೆ ಆಡ್ ಮಾಡಿದ್ದಾರೆ. ಓಕೆ, ಸೊ ಈ ರೀತಿಯಲ್ಲಿ ಪ್ರಯಾರಿಟಿನಲ್ಲಿ ಜೆ ಮೆನು ಐಟಮ್ ಪ್ರಯಾರಿಟಿ ಮೆನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಮೆನು ಐಟಮ್ ಕ್ರಿಯೇಟ್ ಮಾಡದೆ ಜೆ ರೇಡಿಯೋ ಬಟನ್ ಮೆನು ಐಟಮ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಯುವರ್ ಹೈ ಅಂಡ್ ಲೋ ಇಲ್ಲಿ ಟ್ರೂ ಅಂತ ಹೇಳಿದ್ರೆ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿ ಉಂಟು. ಓಕೆ, ಅದನ್ನ ಆಡ್ ಮಾಡಿದ್ದಾರೆ. ಅದಾದ ನಂತರ ಬಟನ್ ಗ್ರೂಪ್ ಸ್ಪೆಸಿಫೈ ಮಾಡ್ತಾ ಇದ್ದಾರೆ ನೋಡಿ. ಬಟನ್ ಗ್ರೂಪ್ ಬಿಜಿ ಡಾಟ್ ಆಡ್ JMI ಹೈ ಅಂತ ಹೇಳಿದ್ದಾರೆ, ಬಿಜಿ ಡಾಟ್ ಆಡ್ JMI ಲೋ ಅಂತ ಹೇಳ್ತಾ ಇದ್ದಾರೆ. ಸೊ ಹೈ ಲೋ ಅಂತ ತಗೊಂಡಿದಾಗ ಏನಾಗುತ್ತೆ, ಯು ಕ್ಯಾನ್ ಸೆಲೆಕ್ಟ್ either ಓನ್ಲಿ ಒನ್, ಯು ಕಾಂಟ್ ಸೆಲೆಕ್ಟ್ ಮೋರ್ ದ್ಯಾನ್ ಒನ್, ರೈಟ್. ಅದನ್ನೇ ಇಲ್ಲಿ ನಿಮ್ಮ ಬಟನ್ ಗ್ರೂಪ್ ರೇಡಿಯೋ ಬಟನ್ ಗ್ರೂಪ್ ತರ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಜೆ ಮೆನು ಐಟಮ್ JMI ರೀಸೆಟ್ ಬಟನ್ ಕೊಟ್ಟಿದ್ದಾರೆ, ಸಪರೇಟರ್ ಕೊಟ್ಟಿದ್ದಾರೆ, ರೀಸೆಟ್ ಕೊಟ್ಟಿದ್ದಾರೆ. ಇದನ್ನ JMB ಮೆನು ಬಾರ್ಗೆ ಆಡ್ ಮಾಡಿದ್ದಾರೆ. ಯಾವುದನ್ನ ಆಡ್ ಮಾಡಿದ್ದಾರೆ, ಆಪ್ಷನ್ ನ ಆಡ್ ಮಾಡಿದ್ದಾರೆ. ಆಪ್ಷನ್ ನಲ್ಲಿ ನಿಮ್ಮ ಕಲರ್ ಉಂಟು ಆಸ್ ವೆಲ್ ಆಸ್ ಪ್ರಯಾರಿಟಿ ಉಂಟು. ಓಕೆ, ಸೊ that's about your J checkbox menu item and J radio button menu item. Next our concept is creating a pop-up menu. Pop-up menu create ಮಾಡೋದು ಹೇಗೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, yes, let us see how to create a pop-up menu. ಸೊ ರೈಟ್ ಕ್ಲಿಕ್ ಮಾಡಿದಾಗ ಬರುವ ಮೆನುನ ನಾವಿಲ್ಲಿ ಏನಂತ ಹೇಳ್ತೀವಿ, ಪಾಪ್-ಅಪ್ ಮೆನು ಅಂತ ಹೇಳ್ತೀವಿ. A pop-up menu is activated by clicking the right mouse button when over a component. ಕಾಂಪೊನೆಂಟ್ ನ ಮೇಲೆ, ಇದು ಕಾಂಪೊನೆಂಟ್ ಆಗಿರುತ್ತೆ, ರೈಟ್ ಕ್ಲಿಕ್ ಮಾಡಿದೀನಿ, ಇಲ್ಲಿ ಒಂದು ಮೆನು ಡಿಸ್ಪ್ಲೇ ಆಯ್ತು. ಇದನ್ನ ಪಾಪ್-ಅಪ್ ಮೆನು ಅಂತ ಹೇಳ್ತೀವಿ. ಪಾಪ್-ಅಪ್ ಮೆನು ಆರ್ ಸಪೋರ್ಟೆಡ್ ಇನ್ ಸ್ವಿಂಗ್ ಬೈ ಜೆ ಪಾಪ್-ಅಪ್ ಮೆನು ಕ್ಲಾಸಸ್. ನಿಮ್ಮ ಪಾಪ್-ಅಪ್ ಮೆನುನ ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಸ್ವಿಂಗ್ಸ್ ಅಲ್ಲಿ ಜೆ ಪಾಪ್-ಅಪ್ ಮೆನು ಕ್ಲಾಸ್ ನ ಯೂಸ್ ಮಾಡಬೇಕು. ಜೆ ಪಾಪ್-ಅಪ್ ಮೆನು ಹ್ಯಾಸ್ ಟು ಕನ್ಸ್ಟ್ರಕ್ಟರ್. ಜೆ ಪಾಪ್-ಅಪ್ ಮೆನುನಲ್ಲಿ ಎರಡು ರೀತಿಯ ಕನ್ಸ್ಟ್ರಕ್ಟರ್ ಉಂಟು. Here we are using default constructor. What is the default constructor? J pop-up menu. J pop-up menu ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. It is a default constructor, right? In general, pop-up menu are constructed like regular menus. ನಿಮ್ಮ pop-up menu regular menu ತರವೇ ಇರುತ್ತೆ. First, create a J pop-up menu object and then add menu item to it. First ನಾವು J pop-up menu object ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಯಾವುದೆಲ್ಲ ಐಟಮ್ಸ್ ಬೇಕೋ ಅದನ್ನ ಮೆನು ಐಟಮ್ ನ ಆಡ್ ಮಾಡಬೇಕು. ಓಕೆ, ಜೆ ಪಾಪ್-ಅಪ್ ಮೆನು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಯಾವುದೆಲ್ಲ ಮೆನು ಐಟಮ್ ಬೇಕೋ ಅದನ್ನ ಆಡ್ ಮಾಡಬೇಕು. ಓಕೆ, ಎಸ್, ಮೆನು ಐಟಮ್ ಸೆಲೆಕ್ಷನ್ಸ್ ಆರ್ ಆಲ್ಸೋ ಹ್ಯಾಂಡಲ್ಡ್ ಇನ್ ದ ಸೇಮ್ ವೇ ಬೈ ಲಿಸನಿಂಗ್ ಫಾರ್ ಆಕ್ಷನ್ ಇವೆಂಟ್ಸ್. ಸೊ ಇಲ್ಲಿ ಮೆನು ಐಟಮ್ ನ ಏನೇ ಒಂದು ನೀವು ಸೆಲೆಕ್ಷನ್ ಮಾಡಿದ್ರೇನು ಯಾವ ಇವೆಂಟ್ ಜನರೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಕ್ಷನ್ ಇವೆಂಟ್ ನ ಜನರೇಟ್ ಮಾಡುತ್ತೆ. ಇದೆಲ್ಲ ನಿಮ್ಮ ಪಾಪ್-ಅಪ್ ಮೆನು ನಲ್ಲಿ ಇರುವ ಮೆನು ಐಟಮ್ಸ್ ಎಲ್ಲ ಯಾವುದನ್ನ ಲಿಸನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಆಕ್ಷನ್ ಇವೆಂಟ್ಸ್ ಅನ್ನ ಜನರೇಟ್ ಮಾಡುತ್ತೆ. The main difference between pop-up menu and regular menu is activation process. ಏನು main difference ಅಂತ ಹೇಳ್ತಾ ಇದ್ದಾರೆ, the main difference between pop-up menu and regular menu is the activation process. Activation ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, let us see activating a pop-up menu requires 3 steps. ಸೊ ಪಾಪ್-ಅಪ್ ಮೆನುನ ನೀವು ಆಕ್ಟಿವೇಟ್ ಮಾಡಬೇಕು. ಇಲ್ಲಿ ರೈಟ್ ಕ್ಲಿಕ್ ಮಾಡುವಾಗ ಆಕ್ಟಿವೇಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ 3 ಸ್ಟೆಪ್ಸ್ ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ಮಸ್ಟ್ ರಿಜಿಸ್ಟರ್ ಎ ಲಿಸನರ್ ಫಾರ್ ಮೌಸ್ ಇವೆಂಟ್. ಮೌಸ್ ಇವೆಂಟ್ ನ ರಿಜಿಸ್ಟರ್ ಮಾಡಿರ್ಬೇಕು. ಮೌಸ್ ಇವೆಂಟ್ ಲಿಸನರ್ ನ ಏನ್ ಮಾಡಿರ್ಬೇಕು, ರಿಜಿಸ್ಟರ್ ಮಾಡಬೇಕು. ಇನ್ಸೈಡ್ ದ ಮೌಸ್ ಇವೆಂಟ್ ಹ್ಯಾಂಡ್ಲರ್ ಯು ಮಸ್ಟ್ ವಾಚ್ ಫಾರ್ ದ ಪಾಪ್-ಅಪ್ ಟ್ರಿಗರ್. ಸೊ ಮೌಸ್ ಇವೆಂಟ್ ಹ್ಯಾಂಡ್ಲರ್ ನಲ್ಲಿ ಪಾಪ್-ಅಪ್ ಟ್ರಿಗರ್ ನ ನೋಡಬೇಕು. ವೆನ್ ಎ ಪಾಪ್-ಅಪ್ ಟ್ರಿಗರ್ ಇಸ್ ರಿಸೀವ್ಡ್ ಯು ಮಸ್ಟ್ ಶೋ ದ ಪಾಪ್-ಅಪ್ ಮೆನು ಬೈ ಕಾಲಿಂಗ್ ಶೋ ಮೆಥಡ್. ಸೊ ಯಾವಾಗ ಪಾಪ್-ಅಪ್ ಟ್ರಿಗರ್ ರಿಸೀವ್ ಆಗ್ತಾ ಉಂಟೋ ಅವಾಗ ಆಟೋಮೆಟಿಕಲ್ಲಿ ಯಾವುದನ್ನ ಕಾಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ಪಾಪ್-ಅಪ್ ಮೆನುನ ಕಾಲ್ ಮಾಡಬೇಕು. ಓಕೆ,
ಮೌಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗ್ತಾ ಉಂಟು, ಮೌಸ್ ಇವೆಂಟ್ ಹ್ಯಾಂಡ್ಲರ್ ಹ್ಯಾಂಡಲ್ ಮಾಡ್ತಾ ಉಂಟು. ಈ ಮೌಸ್ ಇವೆಂಟ್ ಹ್ಯಾಂಡ್ಲರ್ ಎಲ್ಲ ವರ್ಕ್ ಆಗಬೇಕಾಗಿದ್ರೆ ಮೌಸ್ ಲಿಸ್ನರ್ಸ್ ನ ಯೂಸ್ ಮಾಡಬೇಕು. ಯಾವಾಗ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಪಾಪಪ್ ಮೆನುನ ಟ್ರಿಗರ್ ಮಾಡಬೇಕು. ಟ್ರಿಗರ್ ಮಾಡುವಾಗ ಈ ಶೋ ಮೆಥಡ್ ಕಾಲ್ ಆಗಿರಬೇಕು. ಶೋ ಮೆಥಡ್ ಕಾಲ್ ಮಾಡಿದ್ರೆ ಏನಾಗುತ್ತೆ, ಈ ಪಾಪಪ್ ಮೆನು ಡಿಸ್ಪ್ಲೇ ಆಗುತ್ತೆ. ಓಕೆ, ಎಸ್. A pop-up menu is normally activated by clicking the right mouse button when the mouse pointer is over a component for which a pop-up menu is defined. Already we are familiar. Thus, the pop-up trigger is usually caused by right clicking. ನಿಮ್ಮ pop-up trigger ಯಾವಾಗ ಆಗುತ್ತೆ, right click ಮಾಡಿದಾಗ ಆಗುತ್ತೆ. Right clicking the mouse on a pop-up menu enabled component. So ಎಲ್ಲಿ ನಿಮ್ಮ pop-up menu component ಡಿಸ್ಪ್ಲೇ ಆಗಬೇಕೋ ಅಲ್ಲಿ ಡಿಸ್ಪ್ಲೇ ಆಗಬೇಕಾಗಿದ್ರೆ pop-up menu ಟ್ರಿಗರಿಂಗ್ ಆಗಬೇಕು. ಪಾಪಪ್ ಮೆನು ಟ್ರಿಗರಿಂಗ್ ಯಾವಾಗ ಆಗುತ್ತೆ, ರೈಟ್ ಕ್ಲಿಕ್ ಮಾಡಿದಾಗ. ರೈಟ್ ಕ್ಲಿಕ್ ಎಲ್ಲಿ ಮಾಡ್ತಾ ಇದ್ದೀವಿ, ಕಾಂಪೊನೆಂಟ್ ಅಲ್ಲಿ. ಓಕೆ, ಆ ಕಾಂಪೊನೆಂಟ್ ನಿಮ್ಮ ಎಂಟಿ ಸ್ಪೇಸಸ್ನು ಆಗಿರ್ಬೋದು. ದಿಸ್ ಇಸ್ ಎಂಟಿ ಸ್ಪೇಸ್, ರೈಟ್. ದಿಸ್ ಇಸ್ ಆಲ್ಸೋ ಟ್ರೀಟೆಡ್ ಆಸ್ ಅ ಕಾಂಪೊನೆಂಟ್, ರೈಟ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಲಿಸನ್ ಫಾರ್ ದ ಪಾಪಪ್ ಟ್ರಿಗರ್ ಇಂಪ್ಲಿಮೆಂಟ್ ದ ಮೌಸ್ ಲಿಸನರ್ ಇಂಟರ್ಫೇಸ್ ಅಂಡ್ ದ ರಿಜಿಸ್ಟರ್ ದ ಲಿಸನರ್ ಬೈ ಕಾಲಿಂಗ್ ಆಡ್ ಮೌಸ್ ಲಿಸನರ್ ಮೆಥಡ್. ನಿಮ್ಮ ಪಾಪಪ್ ಟ್ರಿಗರ್ ನ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ರೆ ಮೌಸ್ ಲಿಸನರ್ ಇಂಟರ್ಫೇಸ್ ನ ಯೂಸ್ ಮಾಡಬೇಕು. ಮೌಸ್ ಲಿಸನರ್ ಇಂಟರ್ಫೇಸ್ ನ ನಾವು ಯೂಸ್ ಮಾಡಬೇಕಾಗಿದ್ರೆ ಲಿಸನರ್ಸ್ ನ ನಾವು ರಿಜಿಸ್ಟರ್ ಮಾಡಿರ್ಬೇಕು. ಯಾವ ಲಿಸನರ್ಸ್ ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಡ್ ಮೌಸ್ ಲಿಸನರ್ಸ್ ಮೆಥಡ್ ನ. ಆಡ್ ಮೌಸ್ ಲಿಸನರ್ಸ್ ಮೆಥಡ್ ನ ನಾವು ರಿಜಿಸ್ಟರ್ ಮಾಡಿದ್ರೆ ಮೌಸ್ ಲಿಸನರ್ ಇಂಟರ್ಫೇಸ್ ನ ಯೂಸ್ ಮಾಡುತ್ತೆ ನಿಮ್ಮ ಪಾಪಪ್ ಟ್ರಿಗರ್ ನ ಟ್ರಿಗರಿಂಗ್ ಮಾಡ್ಲಿಕ್ಕೆ ಆಗುತ್ತೆ. Two are very important relative to the pop-up menu. Two are very important relative to the pop-up menu, that is mouse pressed and mouse release. Mouse press ಮತ್ತೆ mouse release ಎರಡು ಇಂಪಾರ್ಟೆಂಟ್ ರಿಲೇಟಿವ್ ಮೆಥಡ್ ಆಗಿರುತ್ತೆ ಪಾಪಪ್ ಮೆನು ಇದ್ದು, ಹೌದಾ? ಎಸ್. ರಿಲೀಸ್ ಮಾಡಿದಾಗ ಏನ್ ಮಾಡಬೇಕು, ಕ್ಲಿಕ್ ಮಾಡಿದಾಗ ಡಿಸ್ಪ್ಲೇ ಆಗ್ತಾ ಉಂಟು, ಮತ್ತೆ ಕ್ಲಿಕ್ ಮಾಡಿ ರಿಲೀಸ್ ಮಾಡಿದಾಗ ಹೋಗ್ತಾ ಉಂಟು, ರೈಟ್. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಮೌಸ್ ಪ್ರೆಸ್, ಮೌಸ್ ರಿಲೀಸ್ಡ್. Depending on the installed look and feel, either of these two events can trigger a pop-up menu. So ಈ ಮೌಸ್ ಪ್ರೆಸ್ಡ್ ಆಗಿರ್ಬೋದು, ಮೌಸ್ ರಿಲೀಸ್ಡ್ ಆಗಿರ್ಬೋದು, ನಿಮ್ಮ ಲುಕ್ ಅಂಡ್ ಫೀಲ್ ನಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಟ್ರಿಗರ್ ಮಾಡುವಾಗ ಪಾಪಪ್ ಮೆನು ಬರ್ತಾ ಉಂಟು, ರಿಲೀಸ್ ಮಾಡಿದಾಗ ಹೋಗ್ತಾ ಉಂಟು. ಓಕೆ, ಫಾರ್ ದಿಸ್ ರೀಸನ್ ಇಟ್ ಈಸ್ ಆಫನ್ ಈಸಿಯರ್ ಟು ಯೂಸ್ ಎ ಮೌಸ್ ಅಡಾಪ್ಟರ್ ಟು ಇಂಪ್ಲಿಮೆಂಟ್ ದ ಮೌಸ್ ಲಿಸನರ್ ಇಂಟರ್ಫೇಸ್. ಸೊ ಇದಕ್ಕಾಗಿ ನಾವೇನು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಮೌಸ್ ಅಡಾಪ್ಟರ್ ನ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಮೌಸ್ ಲಿಸನರ್ ಇಂಟರ್ಫೇಸ್ ಇನ್ನೂ ಸುಲಭ ಆಗುತ್ತೆ. ಈ ಮೌಸ್ ಅಡಾಪ್ಟರ್ ಏನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ನಿಮ್ಮ ಮೌಸ್ ಪ್ರೆಸ್ಡ್ ಮತ್ತೆ ಮೌಸ್ ರಿಲೀಸ್ ನ ಓವರ್ ರೈಡ್ ಮಾಡುತ್ತೆ. ಇಟ್ ವಿಲ್ ಓವರ್ ರೈಡ್ ಮೌಸ್ ಪ್ರೆಸ್ಡ್ ಅಂಡ್ ಮೌಸ್ ರಿಲೀಸ್ಡ್. Let us see the mouse event class defines several methods, but only 4 are commonly needed when activating a pop-up menu. So mouse event class ನಲ್ಲಿ ಸಾಕಷ್ಟು ಮೆಥಡ್ ಉಂಟು, ಆದ್ರೆ ನಮಗೆ ಕಾಮನ್ ಆಗಿ 4 ಮೆಥಡ್ ಗಳನ್ನ ಯೂಸ್ ಮಾಡ್ತೀವಿ. ನಿಮ್ಮ ಪಾಪಪ್ ಮೆನುಗೆ ಸಂಬಂಧಪಟ್ಟ ಹಾಗೆ ಮೌಸ್ ನ 4 ಮೆಥಡ್ ಗಳನ್ನ ಯೂಸ್ ಮಾಡ್ತೀವಿ. ಯಾವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಇಂಟ್ ಗೆಟ್ ಎಕ್ಸ್, ಎಕ್ಸ್ ಪೊಸಿಷನ್, ಇಂಟ್ ಗೆಟ್ ವೈ, ಬೂಲಿಯನ್ ಈಸ್ ಪಾಪಪ್ ಟ್ರಿಗರ್, ಕಾಂಪೊನೆಂಟ್ ಗೆಟ್ ಕಾಂಪೊನೆಂಟ್. ಈ 4 ಮೆಥಡ್ ನ ನಾವು 4 ಮೆಥಡ್ ಗಳನ್ನ ನಾವೇನ್ ಮಾಡ್ತೀವಿ, ನಿಮ್ಮ ಪಾಪಪ್ ಮೆನು ಇವೆಂಟ್ ನಲ್ಲಿ ಯೂಸ್ ಮಾಡ್ತೀವಿ. The current xy location of the mouse relative to the source of the event is found by calling getX and getY method. GetX getY method ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, x ಲೊಕೇಶನ್ y ಲೊಕೇಶನ್ ನ ಐಡೆಂಟಿಫೈ ಮಾಡಬಹುದು. ಮೌಸ್ ಬೈ x ಲೊಕೇಶನ್ y ಲೊಕೇಶನ್, ರೈಟ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ x ಲೊಕೇಶನ್ y ಲೊಕೇಶನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ x and y ಲೊಕೇಶನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ x and y ಲೊಕೇಶನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ x and y ಲೊಕೇಶನ್ ಬರುತ್ತೆ. Got it? The is pop-up trigger method returns true if the mouse event represents a pop-up trigger and false otherwise. So is pop-up trigger method ಏನ್ ಮಾಡುತ್ತೆ, ಟ್ರಿಗರ್ ಮೆಥಡ್ ಟ್ರೂ ಆಗುತ್ತೆ. ಯಾವಾಗ ನಾವು ಕ್ಲಿಕ್ ಮಾಡ್ತಾ ಇರುವಾಗ ಡಿಸ್ಪ್ಲೇ ಆಗ್ತಾ ಉಂಟು, ಪಾಪಪ್ ಟ್ರಿಗರ್ ಮೆಥಡ್ ಏನಾಗುತ್ತೆ, ಟ್ರೂ ಆಗುತ್ತೆ. ಅಂದ್ರೆ ಏನ್ ಪಾಪಪ್ ಮೆನು ಕೇಳಿದ್ರೋ ಆ ಪಾಪಪ್ ಮೆನು ಡಿಸ್ಪ್ಲೇ ಆಗ್ತಾ ಉಂಟು, ಅದರ್ವೈಸ್ ಫಾಲ್ಸ್. ಇಲ್ಲದೆ ಹೋದ್ರೆ ಫಾಲ್ಸ್ ಆಗುತ್ತೆ. ಈಗ ನೋಡಿ ಫಾಲ್ಸ್ ಆಗಿರುತ್ತೆ, ರೈಟ್. To obtain a reference to the component that generated the mouse event, call get component. ಯಾವುದೇ ಒಂದು ಕಾಂಪೊನೆಂಟ್ ನ ರೆಫರೆನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಗೆಟ್ ಕಾಂಪೊನೆಂಟ್ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ರೆಫರೆನ್ಸ್ ನ ಐಡೆಂಟಿಫೈ ಮಾಡ್ತೀವಿ. ಟು ಆಕ್ಚುಲಿ ಡಿಸ್ಪ್ಲೇ ದ ಪಾಪಪ್ ಮೆನು, ಕಾಲ್ ದ ಶೋ ಮೆಥಡ್. ನಿಮ್ಮ ಪಾಪಪ್ ಮೆನು ಕಂಪಲ್ಸರಿ ತೋರಿಸಬೇಕಾಗಿದ್ರೆ ಯಾವ ಮೆಥಡ್ ಕಾಲ್ ಮಾಡಬೇಕು, ಕಂಪಲ್ಸರಿ ಶೋ ಮೆಥಡ್ ನ ಕಾಲ್ ಮಾಡಬೇಕು. ಎಲ್ಲಿ ಕಾಲ್ ಮಾಡಬೇಕು, ಜೆ ಪಾಪಪ್ ಮೆನು ನಲ್ಲಿ ಕಾಲ್ ಮಾಡಬೇಕು. ಜೆ ಪಾಪಪ್ ಮೆನು ನಲ್ಲಿ ಕಾಲ್ ಮಾಡಿದ್ರೆ ಬರುತ್ತೆ. Then what is the general syntax of a show method? Here it is showing void show component invoker int upper x int upper y.
ಸೊ ಇಲ್ಲಿ void show ಮೆಥಡ್ ನ ನಾವು ಇಲ್ಲಿ ನೋಡ್ತಾ ಇದ್ವಿ, ಕಾಂಪೊನೆಂಟ್ ಇನ್ವೋಕರ್ ಅಂತ ಹೇಳ್ತಾ ಇದೀವಿ. ಇಲ್ಲಿ int upper x, int upper y ಅಂತ ಹೇಳಿದ್ವಿ. Here invoker is a component relative to which the menu will be displayed. ಇಲ್ಲಿ ಎಲ್ಲಿ ಮೆನುನ ನಾವು ಡಿಸ್ಪ್ಲೇ ಮಾಡ್ಬೇಕಂತ ಇದ್ದೀವೋ ಆ ಇನ್ವೋಕರ್ ಏನಾಗುತ್ತೆ, ಕಾಂಪೊನೆಂಟ್ ರಿಲೇಟಿವ್ ಆಫ್ ಮೆನು ಆಗಿರುತ್ತೆ. ಏನೆಲ್ಲ ಕಾಂಪೊನೆಂಟ್ ಡಿಸ್ಪ್ಲೇ ಮಾಡಬೇಕು ಆ ಕಾಂಪೊನೆಂಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ದ ವ್ಯಾಲ್ಯೂ ಆಫ್ ಅಪ್ಪರ್ ಎಕ್ಸ್ ಅಂಡ್ ಅಪ್ಪರ್ ವೈ ಡಿಫೈನ್ಸ್ ಎಕ್ಸ್ ಅಂಡ್ ವೈ ಲೊಕೇಶನ್ ಆಫ್ ಅಪ್ಪರ್ ಲೆಫ್ಟ್ ಕಾರ್ನರ್ ಆಫ್ ದ ಮೆನು ರಿಲೇಟಿವ್ ಟು ದ ಇನ್ವೋಕರ್. ಸೊ ಎಕ್ಸ್ ವೈ ಲೊಕೇಶನ್ ಆಗಿರುತ್ತೆ, ಅಪ್ಪರ್ ಎಕ್ಸ್ ಅಪ್ಪರ್ ವೈ ಟಾಪ್ ಲೆಫ್ಟ್ ಇಂದನೇ ತಗೊಳುತ್ತೆ. ಟಾಪ್ ಲೆಫ್ಟ್ ಇಂದ ತಗೊಳ್ಳುವಾಗ ಎಕ್ಸ್ ಲೊಕೇಶನ್ ವೈ ಲೊಕೇಶನ್ ಬೇಸ್ ಮಾಡಿಕೊಂಡು ನಿಮ್ಮ ರಿಲೇಟಿವ್ ಇನ್ವೋಕರ್ ಪಾಪಪ್ ಮೆನುಗೆ ಸಂಬಂಧಪಟ್ಟ ಮೆನುಸ್ನೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಓಕೆ, a common way to obtain the invoker is to call get component method. get component method ನ ಕಾಲ್ ಮಾಡಿ ಕಾಂಪೊನೆಂಟ್ ನ ಆಕ್ಸೆಸ್ ಮಾಡ್ತೀವಿ ಮತ್ತೆ ಮೌಸ್ ಇವೆಂಟ್ ಹ್ಯಾಂಡ್ಲರ್ಸ್ ನ ಹ್ಯಾಂಡಲ್ ಮಾಡ್ತೀವಿ. by adding a pop-up edit menu to the menu demo program shown. ಸೊ ಮೆನು ಡೆಮೋ ಪ್ರೋಗ್ರಾಮ್ ನಾವು ತೋರಿಸಿದ್ವಿ, ಅದರಲ್ಲಿ ಒಂದು ಪಾಪಪ್ ಮೆನುನ ಆಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಮೆನು ವಿಲ್ ಹ್ಯಾವ್ 3 ಮೆನು ಐಟಮ್ಸ್ ಕಾಲ್ಡ್ ಕಟ್, ಕಾಪಿ, ಪೇಸ್ಟ್. ಸೊ ಈ ಪ್ರೋಗ್ರಾಮ್ ನಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡುವ, ಐ ಡು ನಾಟ್ ನೋ ಮಾಡಿಫೈ ಮಾಡಿದ್ನ ಇಲ್ವೋ ಗೊತ್ತಿಲ್ಲ. ಐ ವಿಲ್ ರನ್ ದಿಸ್ ಮೆನು ಡೆಮೋ ಪ್ರೋಗ್ರಾಮ್ ಅಂಡ್ ಐ ವಿಲ್ ಟ್ರೈ ಟು ಕ್ಲಿಕ್ ದ ಮೌಸ್. ಇಲ್ಲ, ಇಲ್ಲಿ ಕ್ಲಿಕ್ ಮಾಡುವಾಗ ನಾನು ಚೇಂಜಸ್ ಮಾಡಲಿಲ್ಲ. ಸೊ ಆ ಚೇಂಜಸ್ ಮಾಡಿ ನಾವೇನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಕಟ್, ಕಾಪಿ, ಪೇಸ್ಟ್ ಅನ್ನು ನಾವು ಸ್ಪೆಸಿಫೈ ಮಾಡ್ಬೋದು. ಬಿಗಿನ್ ಬೈ ಆಡಿಂಗ್ ದ ಫಾಲೋಯಿಂಗ್ ಇನ್ಸ್ಟೆನ್ಸ್ ವೇರಿಯಬಲ್ ಟು ಮೆನು ಡೆಮೋ. ಸೊ ಮೆನು ಡೆಮೋ ಪ್ರೋಗ್ರಾಮ್ ನಲ್ಲಿ ನಾವು ಇಂಥ ಮೆನು ಮಾಡಿಫಿಕೇಶನ್ ಮಾಡಿ ಪಾಪಪ್ ಮೆನುನ ಜನರೇಟ್ ಮಾಡ್ಬೋದು. ಜೆ ಪಾಪಪ್ ಮೆನು JPU. ಸೊ ವಾಟ್ ಈಸ್ ದಿಸ್? ಯು ಆರ್ ಕ್ರಿಯೇಟಿಂಗ್ ದ ಇನ್ಸ್ಟೆನ್ಸ್ ಆಫ್ ಜೆ ಪಾಪಪ್ ಮೆನು. ಜೆ ಪಾಪಪ್ ಮೆನು ಕ್ಲಾಸ್ಗೆ ನೀವು ಆಬ್ಜೆಕ್ಟ್ ಡಿಫೈನ್ ಮಾಡಿದ್ರ. ಓಕೆ, ಎಸ್. ನೆಕ್ಸ್ಟ್ ಆಡ್ ದ ಫಾಲೋಯಿಂಗ್ ಕೋಡ್ ಸೀಕ್ವೆನ್ಸ್ ಟು ದ ಮೆನು ಡೆಮೋ ಕನ್ಸ್ಟ್ರಕ್ಟರ್. ಮೆನು ಡೆಮೋ ಕನ್ಸ್ಟ್ರಕ್ಟರ್ ನಲ್ಲಿ ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಪಪ್ ಮೆನು ಕ್ರಿಯೇಟ್ ಮಾಡಿದ್ದಾರೆ. JPU is equal to new J ಪಾಪಪ್ ಮೆನು ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ದ ಪಾಪಪ್ ಮೆನು. ನೆಕ್ಸ್ಟ್ ಮೆನು ಐಟಮ್ ನ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಜೆ ಮೆನು ಐಟಮ್ JMI ಕಟ್, ಜೆ ಮೆನು ಐಟಮ್ JMI ಕಾಪಿ, ಜೆ ಮೆನು ಐಟಮ್ JMI ಪೇಸ್ಟ್. ಇದನ್ನ ಸ್ಪೆಸಿಫೈ ಮಾಡಿದ್ರ ಮೆನು ಐಟಮ್ಸ್ ಗಳನ್ನ. ಈ ಮೆನು ಐಟಮ್ ಗಳನ್ನ ಎಲ್ಲಿ ಆಡ್ ಮಾಡ್ತಾ ಇದ್ರ ನೋಡಿ, JMI ಕಟ್ ಅನ್ನುವ ಆಬ್ಜೆಕ್ಟ್, ಕಟ್ ಆಬ್ಜೆಕ್ಟ್ ನ ಎಲ್ಲಿ ಆಡ್ ಮಾಡ್ತಾ ಇದ್ರ? JPU ಪಾಪಪ್ ನಲ್ಲಿ ಆಡ್ ಮಾಡ್ತಾ ಇದ್ರ. ಕಾಪಿಯನ್ನ ಪಾಪಪ್ ನಲ್ಲಿ ಆಡ್ ಮಾಡ್ತಾ ಇದ್ರ. ಪೇಸ್ಟ್ ಅನ್ನ ಆಬ್ಜೆಕ್ಟ್ ನ ಪಾಪಪ್ ಮೆನು ನಲ್ಲಿ ಆಡ್ ಮಾಡಿದ್ರ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಈವೆಂಟ್ ಜನರೇಟ್ ಮಾಡಬೇಕು. ಯಾವ ಈವೆಂಟ್ ಜನರೇಟ್ ಪಾಪಪ್ ಟ್ರಿಗರ್ ಜನರೇಟ್ ಆಗಬೇಕಾಗಿದ್ರೆ ನಾವು ಮೌಸ್ ಲಿಸನರ್ಸ್ ನ ಆಡ್ ಮಾಡಬೇಕು. ಜೆ ಫ್ರೇಮ್ ಯುವರ್ ಫ್ರೇಮ್ ಡಾಟ್ ಆಡ್ ಮೌಸ್ ಲಿಸನರ್ಸ್. ಆಡ್ ಮೌಸ್ ಲಿಸನರ್ಸ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ನ್ಯೂ ಮೌಸ್ ಅಡಾಪ್ಟರ್ ಮೆಥಡ್ ಯೂಸ್ ಮಾಡಿದ್ವಿ. ಮೌಸ್ ಅಡಾಪ್ಟರ್ ಮೆಥಡ್ ಯಾಕೆ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಪಬ್ಲಿಕ್ ವಾಯ್ಡ್ ಮೌಸ್ ಪ್ರೆಸ್ ಮಾಡಿದಾಗ ಏನಾಗಬೇಕು? ಮೌಸ್ ಈವೆಂಟ್ ಮೀ ಅಂತ ಹೇಳಿದ್ವಿ. ಇಫ್ ಮೀ ಡಾಟ್ ಈಸ್ ಪಾಪಪ್ ಟ್ರಿಗರ್. ಸೊ ರೈಟ್ ಕ್ಲಿಕ್ ಮಾಡಿದಾಗ ಪಾಪಪ್ ಟ್ರಿಗರ್ ಆಗಿದ್ರೆ ಆಟೋಮೆಟಿಕಲಿ ಏನಾಗಬೇಕು ಅಂತ ಹೇಳ್ತಾ ಇದ್ವಿ? JPU ಡಾಟ್ ಶೋ. ವಾಟ್ ಈಸ್ JPU? ಜೆ ಪಾಪಪ್ ಮೆನು ಅಲ್ವಾ? JPU is the object dot show me dot get component. ಕಾಂಪೊನೆಂಟ್ ಎಲ್ಲಿ ಅನ್ನೋದನ್ನ ಹೇಳ್ತಾ ಇದೀವಿ. me dot get x ಲೊಕೇಶನ್, get y ಲೊಕೇಶನ್, x ಲೊಕೇಶನ್ y ಲೊಕೇಶನ್ ಮತ್ತೆ ನಿಮ್ಮ ಕಾಂಪೊನೆಂಟ್. ಆ ಕಾಂಪೊನೆಂಟ್ ಏನಾಗಬೇಕು? ತೋರಿಸಬೇಕು. ಅಂದ್ರೆ ಆಟೋಮೆಟಿಕಲಿ ಏನಾಗಬೇಕು? ಇಲ್ಲಿ ನಿಮ್ಮ ಪಾಪಪ್ ಮೆನು ಡಿಸ್ಪ್ಲೇ ಆಗಬೇಕು. ಅದೇ ರೀತಿಯಲ್ಲಿ ಮೌಸ್ ರಿಲೀಸ್ ಮಾಡುವಾಗ ಏನಾಗಬೇಕು? if me dot is ಪಾಪಪ್ ಟ್ರಿಗರ್ ಮೌಸ್ ಬಿಡುವಾಗ ಏನಾಗಬೇಕು? JPU ಡಾಟ್ ಶೋ me dot get component. ರಿಲೀಸ್ ಮಾಡಿದಾಗ ತೋರಿಸಬೇಕು. ರೈಟ್, ಈ ತರ ತೋರಿಸುತ್ತೆ. ಫೈನಲಿ ಯು ಆಲ್ಸೋ ನೀಡ್ ಟು ಆಡ್ ದೀಸ್ ಆಕ್ಷನ್ ಲಿಸನರ್ಸ್ ಟು ದ ಪ್ರೋಗ್ರಾಮರ್. ಸೊ ಪ್ರೋಗ್ರಾಮರ್ ನಲ್ಲಿ ಇಂಥ ಆಕ್ಷನ್ ಲಿಸನರ್ ನ ನಾವು ಆಡ್ ಮಾಡಬೇಕಾಗುತ್ತೆ ಟು ಹ್ಯಾಂಡಲ್ ದ ಆಕ್ಷನ್ ಇವೆಂಟ್ಸ್ ಫೈರ್ಡ್ ವೆನ್ ದ ಯೂಸರ್ ಸೆಲೆಕ್ಟ್ ಅನ್ ಐಟಮ್ ಆಫ್ ಅ ಪಾಪಪ್ ಮೆನು. ನಿಮ್ಮ ಪಾಪಪ್ ಮೆನು ನಲ್ಲಿ ಕಟ್, ಕಾಪಿ, ಪೇಸ್ಟ್ ಅನ್ನುವ ಸಬ್ ಮೆನುಸ್ ನ ಆಡ್ ಮಾಡಿದ್ರ, ಅದನ್ನ ಕ್ಲಿಕ್ ಮಾಡಿದಾಗ ಈವೆಂಟ್ಸ್ ಜನರೇಟ್ ಆಗಬೇಕಾಗಿದ್ರೆ ಈ ಈವೆಂಟ್ ಆಕ್ಷನ್ ಲಿಸನರ್ ನ ಆಡ್ ಮಾಡಬೇಕು. JMI cut dot add action listener of this, JMI copy dot add action listener of this, JMI paste dot add action listener of this. ಇದನ್ನ ಆಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಆಡ್ ಮಾಡಿದಾಗ ಕ್ಲಿಕ್ ಮಾಡಿದಾಗ ಈವೆಂಟ್ಸ್ ಜನರೇಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಅಬೌಟ್ ಯುವರ್ ಜೆ ಪಾಪಪ್ ಮೆನು. ಓಕೆ, ಅಂಡ್ ಮೇ ಬಿ ದ ಲಾಸ್ಟ್ ಟಾಪಿಕ್ ಈಸ್ ಕ್ರಿಯೇಟಿಂಗ್ ಅ ಟೂಲ್ ಬಾರ್. ಸೊ ಟೂಲ್ ಬಾರ್ ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. A toolbar is a component that can serve as both an alternative and an adjacent to your menu.
ಸೊ ಟೂಲ್ ಬಾರ್ ಅನ್ನೋದು ಒಂದು ಕಾಂಪೊನೆಂಟ್ ಆಗಿರುತ್ತೆ. ಇದು ಹೇಗೆ ಆಲ್ಟರ್ನೇಟಿವ್ ಆಗಿ ನಿಮ್ಮ ಮೆನುಗೆ ಮತ್ತೆ ಮೆನುಗೆ ಅಡ್ಜಸೆಂಟ್ ಆಗಿ ಇರುತ್ತೆ ಟೂಲ್ ಬಾರ್, ರೈಟ್. ಎ ಟೂಲ್ ಬಾರ್ ಕಂಟೈನ್ಸ್ ಎ ಲಿಸ್ಟ್ ಆಫ್ ಬಟನ್ಸ್ ದಟ್ ಗಿವ್ಸ್ ದ ಯೂಸರ್ ಇಮಿಡಿಯೇಟ್ ಆಕ್ಸೆಸ್ ಟು ವೇರಿಯಸ್ ಪ್ರೋಗ್ರಾಮ್ ಆಪ್ಷನ್. ಟೂಲ್ ಬಾರ್ ನಲ್ಲಿನೂ ಸಾಕಷ್ಟು ಬಟನ್ಸ್ ಇರುತ್ತೆ. ಆ ಬಟನ್ಸ್ ಯೂಸ್ ಮಾಡಿ ನಾವು ವೇರಿಯಸ್ ಪ್ರೋಗ್ರಾಮ್ ನ ಆಕ್ಸೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಎ ಟೂಲ್ ಬಾರ್ might contains button that select various of font options such as bold, italic, highlights or underline. ನಿಮ್ಮ ಟೂಲ್ ಬಾರ್ ನಲ್ಲಿ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಂಡ್ರೆ ಇಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ನಲ್ಲಿ ಸಂಬಂಧಪಟ್ಟ ಹಾಗೆ ಫಾಂಟ್ ಬಟನ್ ಇರಬಹುದು, ಬೋಲ್ಡ್, ಇಟಾಲಿಕ್, ಹೈಲೈಟ್ಸ್ ಇರಬಹುದು, ಅಂಡರ್ಲೈನ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ಟೂಲ್ ಬಾರ್ ನಲ್ಲಿ ಪ್ಲೇಸ್ ಮಾಡಿ ಇರ್ತೀವಿ. ಓಕೆ, ಟಿಪಿಕಲಿ ಟೂಲ್ ಬಾರ್ ಬಟನ್ ಶೋ ಐಕಾನ್ ರಾದರ್ ದನ್ ಟೆಕ್ಸ್ಟ್. ನಿಮ್ಮ ಟೂಲ್ ಬಾರ್ ನಲ್ಲಿ ಟೆಕ್ಸ್ಟ್ ತೋರಿಸುವುದಿಲ್ಲ, ಓನ್ಲಿ ಐಕಾನ್ಸ್ ಮಾತ್ರವೇ ತೋರಿಸುತ್ತೆ. ಆಲ್ದೋ ಈದರ್ ಆರ್ ಬೋತ್ ಆರ್ ಅಲೋಡ್. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಟೂಲ್ ಇದೆಲ್ಲ ಮೆನು ಐಟಮ್ ಆಗಿರುತ್ತೆ, ಬಟ್ ಇಲ್ಲಿ ಟೂಲ್ ಬಾರ್, ಈ ರೀತಿಯ ಟೂಲ್ ಬಾರ್ಸ್ ನಾವು ನೋಡಬಹುದು. ನಿಮ್ಮ ವರ್ಡ್ ಅಪ್ಲಿಕೇಶನ್ಸ್ ನಲ್ಲಿ ಅಂತ ಅದೆಲ್ಲ ಇದನ್ನೆಲ್ಲ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಫರ್ದರ್ ಮೋರ್, ಟೂಲ್ ಟಿಪ್ಸ್ ಆರ್ ಆಫನ್ ಅಸೋಸಿಯೇಟೆಡ್ ವಿತ್ ಐಕಾನ್ ಬೇಸ್ಡ್ ಟೂಲ್ ಬಾರ್ ಬಟನ್. ಸೊ ನಿಮ್ಮ ಟೂಲ್ ಟಿಪ್ಸ್ ನಾವು ಐಕಾನ್ ಬೇಸ್ಡ್ ಆಗಿ ಟೂಲ್ ಬಾರ್ ಬಟನ್ ನಲ್ಲಿ ಪ್ಲೇಸ್ ಮಾಡಬಹುದು, ರೈಟ್. ಟೂಲ್ ಬಾರ್ ಕ್ಯಾನ್ ಬಿ ಪೊಸಿಷನ್ಡ್ ಆನ್ ಎನಿ ಸೈಡ್ ಆಫ್ ಅ ವಿಂಡೋ ಬೈ ಡ್ರ್ಯಾಗಿಂಗ್ ದ ಟೂಲ್ ಬಾರ್, or they can be dragged out of the window entirely, in which case they become free floating. ಸೊ ನಿಮ್ಮ ಟೂಲ್ ಬಾರ್ ನ ನಾವೇನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಟೂಲ್ ಬಾರ್ ನ ನಾವು ಫ್ರೀ ಆಗಿ ಡ್ರ್ಯಾಗ್ ಮಾಡಬಹುದು. ಲೆಫ್ಟ್ ಸೈಡ್ ಗೆ ಇರಬೇಕಾಗಿಲ್ಲ ಅಥವಾ ಟಾಪ್ ನಲ್ಲೇ ಇರಬೇಕಾಗಿಲ್ಲ, ಎಲ್ಲಿ ಬೇಕಾಗಿದ್ರೆ ಅಲ್ಲಿ ಫ್ರೀ ಫ್ಲೋಟಿಂಗ್ ನಲ್ಲಿ ಹೋಲ್ಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನಾವು ಟೂಲ್ ಬಾರ್ ನೋಡ್ತಾ ಇದೀವಿ, ಬಟ್ ಇದನ್ನ ಎಸ್ ವಿ ಆರ್ ಮೂವಿಂಗ್ ರೈಟ್. ಇಲ್ಲಿ ಲೆಫ್ಟ್ ಟು ರೈಟ್ ನಾವು ಟೂಲ್ ಬಾರ್ ನ ಮೂವ್ ಮಾಡಿದೀವಿ, ಗೋಟ್ ಇಟ್. ಇಲ್ಲಿ ತೆಗಿತಾ ಇದೀವಿ, ಇಲ್ಲಿ ಆಡ್ ಮಾಡೋದಕ್ಕೆ ನೋಡ್ತಾ ಇದೀವಿ, ಆಗ್ಲಿಲ್ಲ. ಲೆಫ್ಟ್ ಆರ್ ರೈಟ್ ವಿ ಕ್ಯಾನ್ ಏಬಲ್ ಟು ಮೂವ್. ಆಡ್ ಆಗ್ತಾ ಉಂಟಾ ಇಲ್ಲಿ? ಎಸ್, ಇಲ್ಲಿಗೆ ಆಡ್ ಆಯ್ತು. ಇಲ್ಲಿ ತೆಗಿತಾ ಇದೀನಿ, ಇಲ್ಲಿ ಆಡ್ ಮಾಡ್ಲಿಕ್ಕೆ ನೋಡ್ತೀನಿ. ಇಲ್ಲಿ ಓನ್ಲಿ ಲೆಫ್ಟ್ ಗೆ ಆಡ್ ಮಾಡ್ಲಿಕ್ಕೆ ಮಾತ್ರ ಆಪ್ಷನ್ ಕೊಟ್ಟಿದ್ದಾರೆ. ಆ ತರ ನೀವು ಏನೇ ಒಂದು ಟೂಲ್ ಬಾರ್ ನ ನೀವು ಮೂವ್ ಮಾಡಿ ಫಿಕ್ಸ್ ಮಾಡಬಹುದು, ಫ್ರೀ ಫ್ಲೋಟಿಂಗ್ ಮಾಡಬಹುದು. ಇನ್ ಸ್ವಿಂಗ್ಸ್, ಟೂಲ್ ಬಾರ್ ಆರ್ ಇನ್ಸ್ಟೆನ್ಸ್ ಆಫ್ ಜೆ ಟೂಲ್ ಬಾರ್ ಕ್ಲಾಸ್. ನೀವೇನೇ ಒಂದು ಟೂಲ್ ಬಾರ್ ಕ್ರಿಯೇಟ್ ಮಾಡಬೇಕು ಸ್ವಿಂಗ್ ನಲ್ಲಿ ಅಂತ ಹೇಳಿದ್ರೆ ಜೆ ಟೂಲ್ ಬಾರ್ ಕ್ಲಾಸ್ ನ ಯೂಸ್ ಮಾಡಬೇಕು. ಇಟ್ಸ್ ಕನ್ಸ್ಟ್ರಕ್ಟರ್ ಎನೇಬಲ್ ಯು ಟು ಕ್ರಿಯೇಟ್ ಎ ಟೂಲ್ ಬಾರ್ ವಿತ್ ಆರ್ ವಿತೌಟ್ ಎ ಟೈಟಲ್. ಸೊ ಇದರಲ್ಲಿ ಟೂಲ್ ಬಾರ್ ನಾವು ಕ್ರಿಯೇಟ್ ಮಾಡಬಹುದು. ಟೂಲ್ ಬಾರ್ ನ ವಿತ್ ಆರ್ ವಿತೌಟ್ ಟೈಟಲ್ ನ ನಾವು ಸ್ಪೆಸಿಫೈ ಮಾಡಬಹುದು, ಅದನ್ನ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿ. ಯು ಕ್ಯಾನ್ ಆಲ್ಸೋ ಸ್ಪೆಸಿಫೈ ದ ಲೇಔಟ್ ಆಫ್ ಟೂಲ್ ಬಾರ್ ವಿಚ್ ವಿಲ್ ಬಿ either horizontal ಆರ್ ವರ್ಟಿಕಲ್. ಸೊ ನಿಮ್ಮ ಟೂಲ್ ಬಾರ್ ನ ಲೇಔಟ್ ನ ನಾವು ಸೆಟ್ ಮಾಡಬಹುದು, ಹಾರಿಜೆಂಟಲ್ ಅಥವಾ ವರ್ಟಿಕಲ್. ದ ಜೆ ಟೂಲ್ ಬಾರ್ ಕನ್ಸ್ಟ್ರಕ್ಟರ್ಸ್ ಆರ್ ಶೋನ್ ಹಿಯರ್. ಇಲ್ಲಿ ಟೂಲ್ ಬಾರ್ ನ ಕನ್ಸ್ಟ್ರಕ್ಟರ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಜೆ ಟೂಲ್ ಬಾರ್ ಆಫ್ ಸ್ಟ್ರಿಂಗ್ ಟೈಟಲ್, ಜೆ ಟೂಲ್ ಬಾರ್ ಆಫ್ ಇಂಟ್ ಹೌ, ಜೆ ಟೂಲ್ ಬಾರ್ ಆಫ್ ಸ್ಟ್ರಿಂಗ್ ಟೈಟಲ್ ಇಂಟ್ ಹೌ. ಸೊ ಇಲ್ಲಿ ಯಾವುದೇ ಟೂಲ್ ಬಾರ್ಗೆ ಹೆಸರಿಲ್ಲ. ಇಲ್ಲಿ ನೀವು ಟೂಲ್ ಬಾರ್ಗೆ ಹೆಸರು ಕೊಟ್ಟಿದ್ರೆ ಹೆಸರುಂಟು. ಇಲ್ಲಿ ಇಂಟ್ ಹೌ ಅಂತ ಹೇಳಿದ್ರೆ ಹಾರಿಜೆಂಟಲ್ ವರ್ಟಿಕಲ್, ಇಲ್ಲಿ ಟೈಟಲ್ ಪ್ಲಸ್ ಹೌ ಅಂತ ಹೇಳಿದ್ರೆ ಹಾರಿಜೆಂಟಲ್ ಆರ್ ವರ್ಟಿಕಲ್ ಆಗಿರುತ್ತೆ. ಅದನ್ನ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಟೂಲ್ ಬಾರ್ ಡಾಟ್ ವರ್ಟಿಕಲ್, ಟೂಲ್ ಬಾರ್ ಡಾಟ್ ಹಾರಿಜೆಂಟಲ್. ಸೊ ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎ ಟೂಲ್ ಬಾರ್ ಇಸ್ ಟಿಪಿಕಲಿ ಯೂಸ್ಡ್ ವಿತ್ ಎ ವಿಂಡೋ ದಟ್ ಯೂಸಸ್ ಎ ಬಾರ್ಡರ್ ಲೇಔಟ್. ಸೊ ಕಂಪಲ್ಸರಿ ನಿಮ್ಮ ವಿಂಡೋ ನಲ್ಲಿ ಟೂಲ್ ಬಾರ್ ಯೂಸ್ ಮಾಡಿದ್ರೆ ಬಾರ್ಡರ್ ಲೇಔಟ್ ಯೂಸ್ ಮಾಡಲೇಬೇಕಾಗುತ್ತೆ. There are two reasons for this. ಯಾಕೆ ಬಾರ್ಡರ್ ಲೇಔಟ್ ಯೂಸ್ ಮಾಡಬೇಕು? ಫಸ್ಟ್, ಇಟ್ ಅಲೋ ದ ಟೂಲ್ ಬಾರ್ ಟು ಬಿ ಇನಿಷಿಯಲಿ ಪೊಸಿಷನ್ ಅಲಾಂಗ್ ಒನ್ ಆಫ್ ದ 4 ಬಾರ್ಡರ್ ಪೊಸಿಷನ್. ಸೊ ಯಾವುದೇ ಒಂದು 4 ಬಾರ್ಡರ್ ಪೊಸಿಷನ್ ಅಲ್ಲಿ ನೀವು ನಿಮ್ಮ ಟೂಲ್ ಬಾರ್ ನ ಪ್ಲೇಸ್ ಮಾಡಬಹುದು. ಟಾಪ್ ಲೆಫ್ಟ್, ಬಾಟಮ್ ರೈಟ್, ಟಾಪ್ ಲೆಫ್ಟ್, ಬಾಟಮ್ ರೈಟ್. ಫ್ರೀಕ್ವೆಂಟ್ಲಿ ದ ಟಾಪ್ ಪೊಸಿಷನ್ ಇಸ್ ಯೂಸ್ಡ್. ಯಾವುದೇ ಒಂದು ಟೂಲ್ ಬಾರ್ ನ ಎಲ್ಲಿ ಪ್ಲೇಸ್ ಮಾಡ್ತಾರೆ? ಟಾಪ್ ನಲ್ಲೇ ಪ್ಲೇಸ್ ಮಾಡ್ತಾರೆ. ಓಕೆ. ಸೆಕೆಂಡ್, ಇಟ್ ಅಲೋಸ್ ದ ಟೂಲ್ ಬಾರ್ ಟು ಬಿ ಡ್ರ್ಯಾಗ್ ಟು ಎನಿ ಸೈಡ್ ಆಫ್ ದ ವಿಂಡೋ. ಎರಡನೇದು, ಬಾರ್ಡರ್ ಲೇಔಟ್ ಯಾಕೆ ತಗೊಳ್ಬೇಕು ಅನ್ನಲಿಕ್ಕೆ ಕಾರಣವೇನು? ನೀವು ಆಲ್ಮೋಸ್ಟ್ ಟೂಲ್ ಬಾರ್ ನ ಟಾಪ್ ನಲ್ಲೇ ಪ್ಲೇಸ್ ಮಾಡ್ತಾ ಇರ್ತೀರಾ. ಟಾಪ್ ನಲ್ಲಿ ಬೇಡ ಅಂತ ಹೇಳಿದ್ರೆ ನೀವು ಲೆಫ್ಟ್, ರೈಟ್ ಅಥವಾ ಬಾಟಮ್ ನಲ್ಲಿನೂ ಪ್ಲೇಸ್ ಮಾಡಬಹುದು. ಪ್ಲೇಸ್ ಮಾಡಬೇಕಾಗಿದ್ರೆ ನೀವು ಅದನ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಯು ಆಡ್ ಬಟನ್ಸ್ ಆರ್ ಅದರ್ ಕಾಂಪೋನೆಂಟ್ಸ್ ಟು ಎ ಟೂಲ್ ಬಾರ್ ಇನ್ ಮಚ್ ದ ಸೇಮ್ ವೇ ದಟ್ ಯು ಆಡ್ ಟು ದ ಮೆನು ಬಾರ್. ಸೊ ನಿಮ್ಮ ಟೂಲ್ ಬಾರ್ ನಲ್ಲಿ ಮೆನುಸ್ ಹೇಗೆ ಆಡ್ ಮಾಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಟೂಲ್ ಬಾರ್ ನಲ್ಲಿ ಮೆನು ಐಟಮ್ಸ್ ನ ಆಡ್ ಮಾಡಬಹುದು. ಇದನ್ನ ಮೆನು ಐಟಮ್ಸ್ ನ ಆಡ್ ಮಾಡಬೇಕು ಟೂಲ್ ಬಾರ್ ನಲ್ಲಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನೀವು ಯಾವ ಮೆಥಡ್ ನ ಕಾಲ್ ಮಾಡಬೇಕು? ಆಡ್ ಮೆಥಡ್ ನ ಕಾಲ್ ಮಾಡಬೇಕು. ದ ಕಾಂಪೋನೆಂಟ್ಸ್ ಆರ್ ಶೋನ್ ಇನ್ ದ ಟೂಲ್ ಬಾರ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆರ್ ಆಡೆಡ್. ಯಾವ ಕಾಂಪೋನೆಂಟ್ ಆಡ್ ಮಾಡ್ತಾ ಇದ್ರೋ
ಆರ್ಡರ್ನ ವೈಸೇ ಆ್ಯಡ್ ಆಗುತ್ತೆ. ಓಕೆ, ಎಸ್. ಮೆನು ಬಾರ್ನಲ್ಲಿ ಮೆನು ಐಟಮ್ಸ್ನ ಹೇಗೆ ಆ್ಯಡ್ ಮಾಡ್ತಾ ಇದ್ರು, ಟೂಲ್ ಬಾರ್ನಲ್ಲಿ ಟೂಲ್ ಬಟನ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡುವ ಪ್ರತಿಯೊಂದು ಬಟನ್ ಕಾಂಪೊನೆಂಟ್ ಆಗಿರುತ್ತೆ. ಓಕೆ, ದ ಕಾಂಪೊನೆಂಟ್ ಆರ್ ಶೋನ್ ಇನ್ ದ ಟೂಲ್ ಬಾರ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆರ್ ಆ್ಯಡೆಡ್. ಓಕೆ, ಯಾವ ಆರ್ಡರ್ನಲ್ಲಿ ಆ್ಯಡ್ ಮಾಡ್ತಾ ಇದ್ರೋ ಅದೇ ಆರ್ಡರ್ನಲ್ಲಿ ನಿಮಗೆ ತೋರಿಸುತ್ತೆ. ಒನ್ಸ್ ಯು ಹ್ಯಾವ್ ಕ್ರಿಯೇಟೆಡ್ ಎ ಟೂಲ್ ಬಾರ್, ಯು ಡು ನಾಟ್ ಆ್ಯಡ್ ಇಟ್ ಟು ದ ಮೆನು ಬಾರ್ ಇಫ್ ಒನ್ ಎಕ್ಸಿಸ್ಟ್. ಒಮ್ಮೆ ನೀವು ನಿಮ್ಮ ಟೂಲ್ ಬಾರ್ ಕ್ರಿಯೇಟ್ ಮಾಡಿದರೆ ಮೆನು ಬಾರ್ಗೆ ಆ್ಯಡ್ ಮಾಡಬೇಕಾಗಿಲ್ಲ, ಆಲ್ರೆಡಿ ಎಕ್ಸಿಸ್ಟ್ ಇದ್ರೆ. ಇನ್ಸ್ಟೆಡ್ ಯು ಆ್ಯಡ್ ಇಟ್ ಟು ದ ವಿಂಡೋ ಕಂಟೈನರ್. ಟೂಲ್ ಬಾರ್ನ ನಾವೇನು ಮಾಡಬೇಕು ಆಗುತ್ತೆ, ವಿಂಡೋ ಕಂಟೈನರ್ಗೆ ಆ್ಯಡ್ ಮಾಡಬೇಕು ಅಥವಾ ಬಟನ್ನ ವಿಂಡೋ ಕಂಟೈನರ್ಗೆ ಆ್ಯಡ್ ಮಾಡಬೇಕು. ಟು ಇಲ್ಲಿಸ್ಟ್ರೇಟ್ ದ ಟೂಲ್ ಬಾರ್ ವಿ ವಿಲ್ ಆ್ಯಡ್ ಒನ್ ಟು ಮೆನು ಡೆಮೋ ಪ್ರೋಗ್ರಾಮ್. ಟೂಲ್ ಬಾರ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ರೆ ಲಾಸ್ಟ್ ಹೇಳಿರುವ ಮೆನು ಡೆಮೋ ಪ್ರೋಗ್ರಾಮ್ನಲ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ದ ಟೂಲ್ ಬಾರ್ ವಿಲ್ ಪ್ರೆಸೆಂಟ್ 3 ಡಿಬಗ್ಗಿಂಗ್ ಆಪ್ಷನ್: ಸೆಟ್ ಎ ಬ್ರೇಕ್ ಪಾಯಿಂಟ್, ಕ್ಲಿಯರ್ ಎ ಬ್ರೇಕ್ ಪಾಯಿಂಟ್ ಅಂಡ್ ರೆಸ್ಯೂಮ್ ಎ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಇಲ್ಲಿ ಟೂಲ್ ಬಾರ್ನಲ್ಲಿ ಒಂದು ಡಿಬಗ್ಗಿಂಗ್ ಆಪ್ಷನ್ ತಗೊಳ್ತಾ ಇದ್ದಾರೆ. ಅದರಲ್ಲಿ 3 ಬಟನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಯಾವ ಬಟನ್? ಸೆಟ್ ಎ ಬ್ರೇಕ್ ಪಾಯಿಂಟ್, ಕ್ಲಿಯರ್ ಎ ಬ್ರೇಕ್ ಪಾಯಿಂಟ್ ಅಂಡ್ ರೆಸ್ಯೂಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. 3 steps ಆರ್ ನೀಡೆಡ್ ಟು ಬಿ ಆ್ಯಡ್ ಟು ದ ಟೂಲ್ ಬಾರ್. ನಿಮ್ಮ ಟೂಲ್ ಬಾರ್ನ ಆ್ಯಡ್ ಮಾಡಬೇಕಾಗಿದ್ರೆ 3 steps ಯೂಸ್ ಮಾಡಬೇಕು. ಏನು ಅದು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಸೊ ದಿಸ್ ಟೂಲ್ ಬಾರ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಾಪಪ್ ಈಸ್ ವೆರಿ ಇಂಪಾರ್ಟೆಂಟ್. ಮೆನು ಬಾರ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಜೆ ಚೆಕ್ ಬಾಕ್ಸ್ ಇರೋದೇ 5 ಟಾಪಿಕ್. ಈ 5 ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಫಸ್ಟ್ ರಿಮೂವ್ ದಿಸ್ ಲೈನ್ ಫ್ರಮ್ ದ ಪ್ರೋಗ್ರಾಮ್. JFRM.set layout ನ್ಯೂ ಫ್ಲೋ ಲೇಔಟ್. ನಿಮ್ಮ ಪ್ರೋಗ್ರಾಮ್ನಲ್ಲಿ ನಾವು ಫ್ಲೋ ಲೇಔಟ್ ತಗೊಂಡಿದ್ದೀವಿ. ಈ ಲೇಔಟ್ನ ರಿಮೂವ್ ಮಾಡಿ. ಆಟೋಮೆಟಿಕಲಿ ಯೂಸಸ್ ದ ಬಾರ್ಡರ್ ಲೇಔಟ್. ಈ ಲೇಔಟ್ ತೆಗೆದ್ರೆ ಆಟೋಮೆಟಿಕಲಿ ಯಾವ ಲೇಔಟ್ ತಗೊಳುತ್ತೆ? ಬಾರ್ಡರ್ ಲೇಔಟ್ ತಗೊಳುತ್ತೆ. ಬಾರ್ಡರ್ ಲೇಔಟ್ ತಗೊಂಡ್ರೆ ಟೂಲ್ ಬಾರ್ನ ನಾವು ಏನು ಮಾಡ್ಬೋದು? ಈಸಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ಸೆಕೆಂಡ್, ಬಿಕಾಸ್ ಬಾರ್ಡರ್ ಲೇಔಟ್ ಇಸ್ ಬೀಯಿಂಗ್ ಯೂಸ್ಡ್, ಚೇಂಜ್ ದ ಲೈನ್ ದಟ್ ಆ್ಯಡ್ ದ ಲೇಬಲ್ JLab ಟು ದ ಫ್ರೇಮ್. ಸೊ ಬಾರ್ಡರ್ ಲೇಔಟ್ ಯೂಸ್ ಮಾಡ್ತಿದ್ದ ಕಾರಣಕ್ಕಾಗಿ ನಾವೇನು ಮಾಡ್ಬೋದು? ಲೇಬಲ್ನ ಫ್ರೇಮ್ಗೆ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ಈ ರೀತಿಯಲ್ಲಿ ಕೊಡ್ತೀವಿ: jframe.add JLabel border layout.center. ಸೊ ಬಾರ್ಡರ್ layout.center ಅಂತ ಹೇಳಿದಾಗ ಏನಾಗುತ್ತೆ? ಲೇಬಲ್ ಯಾವತ್ತೂ ನಿಮ್ಮ ವರ್ಕಿಂಗ್ ವಿಂಡೋದಲ್ಲಿ ಸೆಂಟರ್ನಲ್ಲಿ ಕಾಣಿಸುತ್ತೆ. ವರ್ಕಿಂಗ್ ವಿಂಡೋನಲ್ಲಿ ಸೆಂಟರಲ್ಲಿ ಕಾಣಿಸುತ್ತೆ. ದಿಸ್ ಲೈನ್ ಎಕ್ಸ್ಪ್ಲಿಸಿಟ್ಲಿ ಆಡ್ಸ್ JLab ಟು ದ ಸೆಂಟರ್ ಆಫ್ ದ ಬಾರ್ಡರ್ ಲೇಔಟ್. ನೆಕ್ಸ್ಟ್, ಆಡ್ ದ ಫಾಲೋಯಿಂಗ್ ಕೋಡ್ ವಿಚ್ ಕ್ರಿಯೇಟ್ಸ್ ದ ಡಿಬಗ್ ಟೂಲ್ ಬಾರ್. ಸೊ ಇಲ್ಲಿ ಈ ಕೋಡ್ನ ಆ್ಯಡ್ ಮಾಡಿದರೆ ನಿಮ್ಮ ಡಿಬಗ್ ಟೂಲ್ ಬಾರ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ಇಸ್ ದ ಕೋಡ್. J toolbar, JTB, new J toolbar. You are creating the J toolbar. The object of J toolbar is JTB and the text appearing on the J toolbar is debug. Debug ಅಂತ ಕಾಣಿಸುತ್ತೆ. ಇಲ್ಲಿ ಐಕಾನ್ ಆಬ್ಜೆಕ್ಟ್ ಸೆಟ್, ಐಕಾನ್ ಆಬ್ಜೆಕ್ಟ್ ಕ್ಲಿಯರ್, ಐಕಾನ್ ಆಬ್ಜೆಕ್ಟ್ ರೆಸ್ಯೂಮ್. ಇಲ್ಲಿ 3 ಐಕಾನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ರ, ಅದರ ಪಾತ್ ಕೊಡ್ತಾ ಇದ್ರ. 3 ಐಕಾನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರ, ಅದರ ಪಾತ್ ಕೊಟ್ಟಿದ್ರ. ಸೆಟ್ ಆಬ್ಜೆಕ್ಟ್, ಕ್ಲಿಯರ್ ಆಬ್ಜೆಕ್ಟ್, ರೆಸ್ಯೂಮ್ ಆಬ್ಜೆಕ್ಟ್, ಅದರ ಇಮೇಜಸ್ ಎಲ್ಲ ಉಂಟು. ಈಗ ಏನ್ ಮಾಡ್ತಾ ಇದೀವಿ ನೋಡಿ. ಜೆ ಬಟನ್ ಸೆಟ್ ಅನ್ನುವ ಬಟನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಟೆಕ್ಸ್ಟ್ ಸೆಟ್ ಅಂತ ಕೊಟ್ಟಿದ್ವಿ. ಜೆ ಬಟನ್ ಸೆಟ್ ಡಾಟ್ ಸೆಟ್ ಆಕ್ಷನ್ ಕಮಾಂಡ್. ಸೆಟ್ ಆಕ್ಷನ್ ಕಮಾಂಡ್ ಕೊಡ್ತಾ ಇದ್ವಿ. ಸೆಟ್ ಬ್ರೇಕ್ ಪಾಯಿಂಟ್ ಅಂತ ಕೊಟ್ಟಿದ್ವಿ. ಸೆಟ್ ಆಕ್ಷನ್ ಕಮಾಂಡ್ ನಲ್ಲಿ ಏನ್ ಮಾಡ್ತಾ ಇದ್ವಿ? ಜೆ ಬಟನ್ ಸೆಟ್ ಡಾಟ್ ಈ ಆಬ್ಜೆಕ್ಟ್ ಡಾಟ್ ಸೆಟ್ ಆಕ್ಷನ್ ಕಮಾಂಡ್ ಏನಂತ ಕೊಡ್ತಾ ಇದೀವಿ ಇಲ್ಲಿ? ಸೆಟ್ ಬ್ರೇಕ್ ಪಾಯಿಂಟ್. ಸೆಟ್ ಬ್ರೇಕ್ ಪಾಯಿಂಟ್ ಅನ್ನುವ ಟೆಕ್ಸ್ಟ್ ಕಾಣಿಸುತ್ತೆ. ಜೆ ಬಟನ್ ಸೆಟ್ ಡಾಟ್ ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಸೆಟ್ ಬ್ರೇಕ್ ಪಾಯಿಂಟ್ ಅಂತ ಕೊಟ್ಟಿದ್ದೀವಿ. ಇನ್ನೊಂದು ಬಟನ್ ಕ್ರಿಯೇಟ್ ಮಾಡ್ತಾ ಇದೀವಿ. ಕ್ಲಿಯರ್ ಅಂತ ಟೆಕ್ಸ್ಟ್ ಕೊಟ್ಟಿದ್ದೀವಿ. ಆ ಬಟನ್ ಡಾಟ್ ಸೆಟ್ ಆಕ್ಷನ್ ಕಮಾಂಡ್ ಏನ್ ಮಾಡಿದೀವಿ? ಕ್ಲಿಯರ್ ಬ್ರೇಕ್ ಪಾಯಿಂಟ್ ಅಂತ ಹೇಳಿ ಟೆಕ್ಸ್ಟ್ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಟೂಲ್ ಟಿಪ್ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಜೆ ಬಟನ್ ರೆಸ್ಯೂಮ್ ಕ್ರಿಯೇಟ್ ಮಾಡಿದ್ದೀವಿ. ಸೆಟ್ ಆಕ್ಷನ್ ಕಮಾಂಡ್ ಯೂಸ್ ಮಾಡಿ ರೆಸ್ಯೂಮ್ ಕೊಟ್ಟಿದ್ದೀವಿ. ಸೆಟ್ ಟೂಲ್ ಟಿಪ್ ಟೆಕ್ಸ್ಟ್ ಯೂಸ್ ಮಾಡಿ ರೆಸ್ಯೂಮ್ ಅಂತ ಕೊಟ್ಟಿದ್ದೀವಿ. ಈ 3 ಬಟನ್ ನ ನಾವೀಗ ಏನ್ ಮಾಡ್ತಾ ಇದ್ವಿ ನೋಡಿ. JTB. ವಾಟ್ ಇಸ್ JTB? ಟೂಲ್ ಬಾರ್. ಓಕೆ, ಆ ಟೂಲ್ ಬಾರ್ಗೆ ಆಡ್ ಮಾಡ್ತಾ ಇದ್ವಿ. ಬಟನ್ ಸೆಟ್, ಬಟನ್ ಕ್ಲಿಯರ್, ಬಟನ್ ರೆಸ್ಯೂಮ್ ಆಡ್ ಮಾಡಿದ್ವಿ. ಆಡ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ ನೋಡಿ. JFRM.add JTB. ವಾಟ್ ಇಸ್ JTB? ಟೂಲ್ ಬಾರ್. ಬಾರ್ಡರ್ ಲೇಔಟ್ ಡಾಟ್ ನಾರ್ತ್ ಸೈಡ್ ಅಲ್ಲಿ ಟಾಪ್. ನಾರ್ತ್ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಡ್ರಾ ಮಾಡಿದ್ರೆ ಒಂದು ಕ್ರಾಸ್ ಹಾಕಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆಗುತ್ತೆ. ನಾರ್ತ್ ಅಂತ ಹೇಳಿದ್ರೆ ಟಾಪ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಮೆನು ಆದ ನಂತರ ಡಿಸ್ಪ್ಲೇ ಆಗುತ್ತೆ. ಓಕೆ, ಫೈನಲಿ ದ ಆಕ್ಷನ್ ಲಿಸನರ್ ಟು ದ ಟೂಲ್ ಬಾರ್ ಇಸ್ ಶೋನ್. ನಿಮ್ಮ ಟೂಲ್ ಬಾರ್ ನ ತೋರಿಸಬೇಕು ಅಂತ ಹೇಳಿದ್ರೆ ಅದು ಮಾಡಬಹುದು. ಇಲ್ಲಿ ನಾವು ಸೆಟ್ ಆಕ್ಷನ್ ಕಮಾಂಡ್ ರೆಸ್ಯೂಮ್ ಅಂತ ಕೊಟ್ಟಿದ್ವಿ. ಇದೆಲ್ಲ ಕೊಟ್ಟಿದ್ವಿ. ಇಲ್ಲಿ ಇಮೇಜ್ ಐಕಾನ್ಸ್ ಎಲ್ಲ ಮಾಡಿದ್ವಿ. ಇಲ್ಲಿ ಸೆಟ್ ಕ್ಲಿಯರ್ ರೆಸ್ಯೂಮ್ ಅನ್ನೋದನ್ನ ನಾವು ಪಾಸ್ ಮಾಡಿದ್ವಿ. ಇಟ್ ಈಸ್ ಅ ಇಮೇಜ್ ವಿ ಹ್ಯಾವ್ ಪಾಸ್ಡ್. ದ ಟೆಕ್ಸ್ಟ್ ಈಸ್ ಸೆಟ್ ಬ್ರೇಕ್ ಪಾಯಿಂಟ್ ವೆನ್ ಎವರ್ ಯು ಕ್ಲಿಕ್.
ಇಲ್ಲಿ ಕ್ಲಿಕ್ ಮಾಡಿದಾಗ ಸೆಟ್ ಬ್ರೇಕ್ ಪಾಯಿಂಟ್ ಇಸ್ ಸೆಲೆಕ್ಟೆಡ್. ಇಲ್ಲಿ ಕೋಡ್ ಕೊಟ್ಟಿದ್ದೀವಿ ಜೆ ಬಟನ್ ಸೆಟ್ ಡಾಟ್ ಆಡ್ ಆಕ್ಷನ್ ಲಿಸನರ್ ಆಫ್ ದಿಸ್. ಇದನ್ನು ಕ್ಲಿಕ್ ಮಾಡಿದಾಗ ಸೆಟ್ ಕ್ಲಿಯರ್ ರೆಸ್ಯೂಮ್. ಸೊ ಪ್ರತಿಯೊಮ್ಮೆ ಕ್ಲಿಕ್ ಮಾಡಿದಾಗ ಯಾವುದನ್ನು ಸೆಲೆಕ್ಟ್ ಮಾಡಿದ್ರ ಅನ್ನುವ ಕೋಡ್ನು ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. So that is the end of this chapter. In this chapter you have learned about menu bar, menu item, J checkbox menu item, J radio button menu item, as well as J pop-up menu item, and last topic is toolbar. All the concepts are very important. ಏನು ಕ್ವಶನ್ ಕೇಳ್ತಾರೋ ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೆನು ಬಾರ್ ಎಲ್ಲ ಕೇಳ್ತಾ ಇದ್ರು, ಪಾಪಪ್ ಮೆನು ಕಾಂಟೆಕ್ಸ್ಟ್ ಮೆನು ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಟೂಲ್ ಬಾರ್ನು ಕೇಳುವ ಸಾಧ್ಯತೆ ಸಾಕಷ್ಟು ಉಂಟು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್